ಹಾಯ್ ಸ್ನೇಹಿತರೆ, ಹೇಗಿದ್ದೀರಿ? ವೆಲ್ಕಮ್ ಟು ಯು ಆಲ್ ಟು ದಿ ವರ್ಲ್ಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಾನು ಮ್ಯಾಥ್ಸ್ ಗುರುವಿಂದ ಗುರುರಾಜ್ ಬುಲ್ಬುಲೆ, ನಿಮ್ಮ ಈಗ ಸಾಧನಾ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಕುರಿತಾದ ಬಹಳಷ್ಟು ಮಾಹಿತಿಯ ಲಭ್ಯತೆ ಇರುವ ಈ ಸನ್ನಿವೇಶದಲ್ಲೇ ಏನ್ ಸರ್ ಇನ್ನು ಕಾಲ್ಫಾರ್ಮ್ ಮಾಡಲಿಲ್ಲ ಅನ್ನೋ ಸಂದಿಗ್ಧತೆಯ ಜೊತೆಗೆ 10 ನೋಟಿಫಿಕೇಶನ್ಸ್ ಕೇಂದ್ರ ಸರ್ಕಾರದ ನೋಟಿಫಿಕೇಶನ್ ಬಂದಾಗಿದೆ. ವಿಶೇಷವಾಗಿ ಶಿಕ್ಷಕರಿಗಾಗಿ ಟೀಚರ್ ಅಥವಾ ಜಾಬ್ಸ್. ಈ ವಿಡಿಯೋದ ಮುಖ್ಯವಾದ ಉದ್ದೇಶ ಟೀಚಿಂಗ್ ಆಸ್ ಎ ಕರಿಯರ್. ಅಂದ್ರ ಕೇವಲ ಈಗೇನೋ ಕಾಲ್ಫಾರ್ಮ್ ಆಗಿದೆ, ಒಂದ್ 4 ತಿಂಗಳು ಓದ್ತೀವಿ ಆಮೇಲೆ ಬಿಟ್ಬಿಡ್ತೀವಿ, ಆ ಆಲೋಚನೆ ಇರೋರ್ಗೆ ಖಂಡಿತ ಈ ವಿಡಿಯೋ ಅಲ್ಲ ಬಿಡ. ಅದನ್ನ ಹೊರತುಪಡಿಸಿ ಬೋಧನೆಯನ್ನ ಒಂದು ವೃತ್ತಿಯಾಗಿ, ಒಂದು ಧರ್ಮವಾಗಿ, ತಪಸ್ಸಾಗಿ, ಅದನ್ನೇ ಒಂದು ಜೀವನ ಶೈಲಿಯಾಗಿ ತೆಗೆದುಕೊಳ್ಬೇಕು ಅನ್ನೋ ಅಭ್ಯರ್ಥಿಗಳಿಗೆ ಪೂರಕವಾಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ಹಂಚಿಕೊಳ್ಳಿದ್ದೇವೆ. ಲೆಟ್ಸ್ ಬಿಗಿನ್. ಟೀಚಿಂಗ್ ಆಸ್ ಅ ಕರಿಯರ್, ಟೀಚಿಂಗ್ ಆಸ್ ದ ಕರಿಯರ್. B.Ed, M.Ed ಈಗ NCTE ಅನುಮೋದಿಸಲ್ಪಟ್ಟಂತಹ ಕೋರ್ಸ್ ಅನ್ನ ಮಾಡಿರೋ ತಾವುಗಳೆಲ್ಲ ಫ್ಯೂಚರ್ ಟೀಚರ್ಸ್ಗೆ ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ಗಮನಿಸುವಂತಹ ಸಮಯ. ಸೊ ಮೊದಲೆಲ್ಲ ನಾವು ಚಿಕ್ಕವರಾಗಿದ್ದಾಗ ಶಿಕ್ಷಕ ಅನ್ನೋ ಪದವನ್ನ ಸಾಮಾನ್ಯವಾಗಿ 1ರಿಂದ 10ನೇ ತರಗತಿ ಪಾಠ ಮಾಡುವಂತ ಅಭ್ಯರ್ಥಿಗಳು ಮಾತ್ರ ಟೀಚರ್ ಅನ್ನೋ ಪದವನ್ನ ಬಳಸ್ತಾ ಇದ್ವಿ. ಬಟ್ ಆಧುನಿಕ ಜಗತ್ತಿನಲ್ಲೇ ಯಾವಾಗ NEP ಬಂದಾಯ್ತೋ, ಅಥವಾ RTE 2009 ಬಂದಿದೆ, ಅಥವಾ ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಯೇಷನ್, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅನ್ನುವಂತ ಹೊಸ ಆಲೋಚನೆ ಯೋಜನೆ ಬಂದಾದ್ಮೇಲೆ ಶಿಕ್ಷಣದಲ್ಲಿ ಆಗ್ತಾ ಇರುವಂತಹ ಅಮೂಲಾಗ್ರ ಬದಲಾವಣೆಗಳಲ್ಲೇ ಶಿಕ್ಷಕ ವೃತ್ತಿಯ ಕುರಿತಾಗಿ ಒಂದು ಪ್ರಮುಖವಾಗಿರುವಂತಹ ಬದಲಾವಣೆ. ನಮ್ಮ ರಾಜ್ಯದಲ್ಲೇ ಹೊಸ C&R ಏನೋ ಫಾರ್ಮ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ. ಬಟ್ ಅಧಿಕೃತವಾಗಿ ಏನಾಗಲಿದೆ ಅನ್ನೋ ಸ್ಪಷ್ಟವಾದ ಮಾಹಿತಿ ನಿಮಗೆ ಹೇಗಿಲ್ವೋ ನಮಗೂ ಕೂಡ ಮಾಹಿತಿ ಇಲ್ಲ. ಹಾಗೇನಾದ್ರು ಬಂತು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದೇ ಬರುತ್ತದೆ ಅಂತ ಹೇಳ್ತಾ, ಈಗ PRT, TGT ಮತ್ತು PGT ಏನ್ ಹೀಗಂದ್ರೆ K-12 ತರಗತಿಗಳಿಗೆ ಪಾಠ ಮಾಡುವಂತ, ಅಂದ್ರೆ ಕಿಂಡರ್ ಗಾರ್ಡನ್ ಇಂದ ಹಿಡಿದು 12ನೇ ತರಗತಿವರೆಗೆ. ಈ ಮೊದಲು ನಾವೇನ್ ಹೇಳ್ತಾ ಇದ್ವಿ, 1ನೇ ತರಗತಿಯಿಂದ 10ನೇ ತರಗತಿಗೆ ಪಾಠ ಮಾಡುವಂತ ಅಭ್ಯರ್ಥಿಗಳಿಗೆ ಟೀಚರ್ಸ್ ಅಥವಾ ಶಿಕ್ಷಕರು ಅಂತ ಏನ್ ಕರೀತಾ ಇದ್ವೋ ಅದರ ಮುಂದುವರಿದ ಭಾಗವಾಗಿ ಹೊಸ ಆಲೋಚನೆಯ ಜೊತೆಗೆ ಇನ್ನು ಮುಂದೆ 9, 10, 11, 12 ಅಂದ್ರೆ PUಗೆ ಪಾಠ ಮಾಡುವಂತ ಅಭ್ಯರ್ಥಿಗಳಿಗೆ, ಶಿಕ್ಷಕರಿಗೆ ಉಪನ್ಯಾಸಕ ಎಂಬ ಪದವನ್ನ ಬಳಸದೆ ಮುಂಬರುವ ದಿನಗಳಲ್ಲಿ ಅವರನ್ನ PG ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಎಂದು ಕರೆಯಲಾಗ್ತದೆ. ಹಾಗೂ 6, 7, 8ನೇ ತರಗತಿಗಳಿಗೆ ಪಾಠ ಮಾಡುವ ಶಿಕ್ಷಕರಿಗೆ TGT ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಎಂದು, 1ರಿಂದ 5ನೇ ತರಗತಿಗೆ ಪಾಠ ಮಾಡುವಂತ ಅಭ್ಯರ್ಥಿಗಳಿಗೆ ಪ್ರೈಮರಿ ಟೀಚರ್ಸ್ ಎಂದು ಕರೆಯಲಾಗ್ತದೆ. ಪ್ರಾಯಶಃ ನಮಗೆ 1ರಿಂದ 8ನೇ ತರಗತಿಗೆ TET ಯನ್ನ ಕಡ್ಡಾಯಗೊಳಿಸಿರುವಂತಹ ಈ ಮೊದಲನೇ ಯೋಜನೆಗೆ ತಕ್ಕಂತ ಮಾಹಿತಿಯ ಲಭ್ಯತೆ ನಮ್ಮ ರಾಜ್ಯದ ಅಭ್ಯರ್ಥಿಗಳಿಗಿದೆ. ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲೇ PGT ಆಲ್ರೆಡಿ ಅಪ್ಡೇಟ್ ಆಗಿದೆ. ಇವೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ 1 by 1 ನೋಡ್ತಾ ಬರೋಣ ಬಿಡ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ PGTಗೆ ಸಂಬಂಧಪಟ್ಟಂತ ಹೊಸ C&R ಫಾರ್ಮ್ ಆಗ್ತಾ ಇದೆ. ಈಗ ರಸಾಗಿ ವೇಟ್ ಮಾಡ್ತಾ ಇದ್ದೇವೆ. ಇವುಗಳಿಗೆ ಎಜುಕೇಶನಲ್ ಎಲಿಜಿಬಿಲಿಟಿ ಏನೆಲ್ಲ ಇರಬೇಕು, 1ರಿಂದ 5ನೇ ತರಗತಿಗೆ ಶಿಕ್ಷಕರಾಗುವಂತ ಅಭ್ಯರ್ಥಿಗಳನ್ನ PRT ಪ್ರೈಮರಿ ಟೀಚರ್ಸ್ ಎಂದು, PUC ಜೊತೆಗೆ D.Ed ಡಿಪ್ಲೊಮಾ ಇನ್ ಎಜುಕೇಶನ್ ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಯಾರೆಲ್ಲ TET ಅಥವಾ CET ಪರೀಕ್ಷೆನ ಪಾಸ್ ಮಾಡಿರ್ತಾರೋ ಅವರು ಪ್ರೈಮರಿ ಟೀಚರ್ಸ್ ಆಗುವಂತ ಅರ್ಹತೆಯನ್ನ ಪಡೆದಿರ್ತಾರೆ. ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಶಿಕ್ಷಕರಾಗಬೇಕು ಅನ್ನುವಂಥವ್ರು KAR-TET ಕರ್ನಾಟಕದ TET ಪರೀಕ್ಷೆ ಪಾಸ್ ಆಗಿರ್ಬೇಕು. ರಾಷ್ಟ್ರ ಮಟ್ಟದ ಯಾವುದೇ ರಾಜ್ಯದ ಶಾಲೆಗಳಲ್ಲೇ ಶಿಕ್ಷಕರಾಗಬೇಕು. ಉದಾಹರಣೆಗೆ ಕರ್ನಾಟಕದಿಂದ D.Ed ಓದಿರುವಂತಹ ಅಭ್ಯರ್ಥಿಗಳೇನಾರೋ, ಕರ್ನಾಟಕ ಮೂಲದ D.Ed ಓದಿರುವ ಅಭ್ಯರ್ಥಿಗಳ ಇತರ ರಾಜ್ಯದ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಾಗಬೇಕು ಅಂದ್ರೆ, ಅಥವಾ ಕೇಂದ್ರ ಸರ್ಕಾರ ನಡೆಸುವಂತ ಯಾವುದೇ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಪಾಸ್ ಆಗಬೇಕಾಗಿರೋದು ಕಡ್ಡಾಯ ಸಂಗತಿ. ಈ ಮಾದರಿಯಂತ TGT 6ರಿಂದ 8ನೇ ತರಗತಿಗಳಿಗೆ ಪಾಠ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು KAR-TET ನ ಪಾಸ್ ಆಗಿರ್ಬೇಕು. ಅಥವಾ ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ಇತರೆ ರಾಜ್ಯಗಳಲ್ಲಿ ಪಾಠ ಮಾಡಲಿಕ್ಕೆ, ಅಥವಾ ಕೇಂದ್ರ ಸರ್ಕಾರ ನಡೆಸುವಂತ ವಿಭಿನ್ನ ಶಾಲೆಗಳಲ್ಲಿ ಪಾಠ ಮಾಡಲಿಕ್ಕೆ CTET ಪರೀಕ್ಷೆನ ಪಾಸ್ ಮಾಡಿರ್ಬೇಕು. ಅಥವಾ BSc ಅದರ ಜೊತೆಗೆ B.Ed ಆಗಿರ್ಬೇಕು ಮತ್ತು TET ಪಾಸ್ ಆಗಿರ್ಬೇಕು. ನಾವು ಓದ್ಬೇಕಾದ್ರೆ ಇದ್ದಂತ ವಿದ್ಯಾರ್ಥಿ ಅದರ ಇತ್ತೀಚೆಗೆ
ಮಾರ್ಪಾಡುಗೊಂಡು ಬಿ ಓದಿರುವಂತಹ ಅಭ್ಯರ್ಥಿಗಳನ್ನು ಟಿಜಿಟಿ ಆಗಿ ಪರಿಗಣಿಸಲಾಗಿದ್ದು ಬಿ ಜೊತೆ B.Ed ಪದವೀಧರರು ಆಗಿರ್ಬೇಕು, ಟಿಇಟಿ ಅಥವಾ ಸಿಟಿ ಪರೀಕ್ಷೆಯನ್ನು ಪಾಸ್ ಮಾಡಿರ್ಬೇಕು. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನ್ ಕ್ರಿಯೇಟ್ ಆಗಿದ್ದು ಅಂತ ಹೇಳಿದ್ರೆ, ಸರ್ B.Com ಓದಿದೀವಿ ಸರ್, ನಮಗೂ ಕೂಡ B.Ed ಮಾಡ್ಲಿಕ್ಕೆ ಅವಕಾಶ ಕೊಟ್ರು ಸರ್, ಆದ್ರೆ ನೇಮಕಾತಿಯಲ್ಲಿ ನಮ್ಮನ್ನು ಪರಿಗಣಿಸ್ತಾ ಇಲ್ಲ, ನಾವೇನ್ ಸರ್ ಮಾಡೋಣ? B.Com ಓದಿರುವ ಅಭ್ಯರ್ಥಿಗಳಿಗೆ ಮೊನ್ನೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಳೆದ ತಿಂಗಳು 21ನೇ ತಾರೀಕಿನ ನಿರ್ದೇಶನದಂತೆ ಹೊಸ ಮಾಹಿತಿ ಬಂದಾಗಿದೆ. MA MSc ಅಥವಾ M.Com ಮಾಡಿರುವಂತಹ ಅಭ್ಯರ್ಥಿಗಳು B.Ed ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಅವರು PRT ಅಥವಾ TGT ಬದಲಿಗೆ ನೇರವಾಗಿ PGT ಅಂತ ಪರಿಗಣಿಸಲ್ಪಡ್ತಾರೆ, ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಪರಿಗಣಿಸಲ್ಪಡ್ತಾರೆ. ಇನ್ನು ಮುಂದೆ 9, 10, 11, 12ನೇ ತರಗತಿಗಳಲ್ಲಿ ವಿಶೇಷವಾಗಿ PU 1 ಮತ್ತು 2ಗಳಿಗೆ ಏನು ಕಾಮರ್ಸ್ ಎಲೆಕ್ಟಿವ್ಸ್ ಇರ್ತದೆ ಆ ವಿಷಯಗಳನ್ನ ಪಾಠ ಮಾಡಲಿರುವಂತ ಒಂದು ಅರ್ಹತೆಯನ್ನು ಪಡೀತಾರೆ ಎಂಬುದು ಒಂದು ಆಶಾವಾದವೇ ಸರಿ. ಇದಕ್ಕೆ ಪೂರಕವಾಗಿರುವಂತ ಹೊಸ ಸಿಲೆಬಸ್ ಇನ್ನೂ ಫ್ರೇಮ್ ಆಗಿಲ್ಲ. ಬಟ್ ಈ ವಿಡಿಯೋದಲ್ಲಿ ಇದಕ್ಕೆ ಪೂರಕವಾಗಿ ಏನೆಲ್ಲ ಸಿಲೆಬಸ್ ಬರಬಹುದಾದ ಸಾಧ್ಯತೆ ಇದೆ ಚರ್ಚೆ ಮಾಡ್ತಾ ಬರೋಣ. ಈಗಾಗಲೇ ಕೆಲವು ಶಾಲೆಗಳು, ಕೇಂದ್ರ ಸರ್ಕಾರ ನಡೆಸುವಂತ ವಿಭಿನ್ನ ಶಾಲೆಗಳಲ್ಲೇ ಏನೋ ನೋಟಿಫಿಕೇಶನ್ ಬಂದಾಗಿದೆ, ಏನು ಆಯ್ಕೆಗಳಿದಾವೆ ನೋಡ್ತಾ ಬರೋಣ ಪುಟ. ನಾವೆಲ್ಲ ಅನ್ಕೊಂಡಿರುವಂತ B.Ed ಮಾಡಿದ ತಕ್ಷಣದಲ್ಲೇ ಸಡನ್ ಆಗಿ ಕಾಲೇಜ್ಗಳ ಸಂಖ್ಯೆ ಹೆಚ್ಚಾಗಿರುವುದಕ್ಕೆ ಎಲ್ಲರ ನಿರೀಕ್ಷೆ ಒಂದೇ ಆಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಶಿಕ್ಷಕರಾಗಬೇಕು, ಅಥವಾ ಕ್ರೈಸ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಬರ್ತದೆ, ಕರ್ನಾಟಕ ರೆಸಿಡೆನ್ಸಿಯಲ್ ಎಜುಕೇಶನ್ ಸೊಸೈಟಿ ಅಂತ ಹೇಳಿ, ಈ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ MDRS ನಂತಹ ಶಾಲೆಗಳಿಗೆ ಶಿಕ್ಷಕರಾಗಿ ನೇಮಕ ಆಗುವಂತ ಆಯ್ಕೆ, ಈ ಎರಡು ಆಯ್ಕೆಗಳ ಬಗ್ಗೆ ಮಾತ್ರ ಅವಕಾಶಗಳಿದಾವೆ. ಅದೇ ಕಾರಣಕ್ಕಾಗಿ ಇನ್ನೂ ಕಾಲ್ಫಾರ್ಮ್ ಮಾಡ್ತಿಲ್ಲ ಅಂತ ಹೇಳಿ ಸರ್ಕಾರದವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಎಲ್ಲ ಸ್ಪರ್ಧಾರ್ಥಿಗಳು ಆಲ್ರೆಡಿ ಮಾಡಾಗಿದೆ. ಆದ್ರ ಎರಡರ ಹೊರತಾಗಿ ಇದು ನೋಡಿ, ಇಲ್ಲಿ 2 ಆಯ್ಕೆಗಳು, ಇನ್ನೊಂದು ಮತ್ತೆರಡು, ಮತ್ತೊಂದು, ಏನ್ ಹೀಗೆಲ್ಲ ಅಂದ್ರೇನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡ್ಲಿದ್ದೇವೆ, ನೋಡ್ಕೊಳ್ಳಿ. ಆರ್ಮಿ ಎಜುಕೇಶನ್ ವೆಲ್ಫೇರ್ ಸೊಸೈಟಿ, ಏನ್ ಸರ್ ಇವ್ರೇನ್ ಸರ್ ಕೆಲಸ ಮಾಡ್ತಾರ? ಆರ್ಮಿ ಪಬ್ಲಿಕ್ ಸ್ಕೂಲ್ ಇದೆ ದೇಶದಾದ್ಯಂತ, ಅಥವಾ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗಳ ಸಂಖ್ಯೆ ಕಡಿಮೆ ಇದೆ, ದೇಶದಾದ್ಯಂತ 5 ಇದಾವೆ, ಅದರಲ್ಲಿ 2 ಕರ್ನಾಟಕದಲ್ಲಿದ್ದಾವೆ, ಒಂದು ಬೆಲ್ಗಮ್ ಅಲ್ಲಿದೆ, ಒಂದು ಬೆಂಗಳೂರಲ್ಲಿದೆ. ಇಲ್ಲಿರುವ ಸಿಬ್ಬಂದಿ ಅಥವಾ ಆರ್ಮಿ ಪಬ್ಲಿಕ್ ಸ್ಕೂಲ್ ಇರುವಂತಹ ಸಿಬ್ಬಂದಿಗಳ ನೇಮಕಾತಿಗೆ ಆರ್ಮಿ ಎಜುಕೇಶನ್ ವೆಲ್ಫೇರ್ ಸೊಸೈಟಿ ಅವರು ಪ್ರತಿ 2 ರಿಂದ 3 ವರ್ಷಕ್ಕೂ ಎಜುಕೇಶನ್ ಮಾಡ್ತಾರೆ. ಜೊತೆಗೆ ಅಟಾಮಿಕ್ ಎನರ್ಜಿ ಎಜುಕೇಶನ್ ಸೊಸೈಟಿ, ಪಾರ್ಕ್ ನಂತ ಸೆಂಟರ್ ನಲ್ಲಿ ಕೆಲಸ ಮಾಡುವಂತ ಅಭ್ಯರ್ಥಿಗಳ ಅಥವಾ ಸಿಬ್ಬಂದಿಯ ಮಕ್ಕಳಿಗೆ, ಸುಮಾರು 27,000 ಮಕ್ಕಳಿಗೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಈ ಸಿಬ್ಬಂದಿಯ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂತ ಕೆಲಸವನ್ನ ಮಾಡುವಂತ ಅಟಾಮಿಕ್ ಎನರ್ಜಿ ಎಜುಕೇಶನ್ ಸೊಸೈಟಿ, ಇದ್ರ ಮೂಲಕ ನೇಮಕಾತಿ ನಡೀತದೆ. ಇವರು ಪ್ರತಿ 2 ರಿಂದ 3 ವರ್ಷಕ್ಕೊಮ್ಮೆ ನೇಮಕಾತಿ ಮಾಡ್ತಾರೆ. ಇಲ್ಲಿ PRT, TGT ಈ ತರನಾಗಿ ವಿಭಿನ್ನ ಹುದ್ದೆಗಳ ನೇಮಕಾತಿ ನಡೀತದೆ. ಜೊತೆಗೆ ಈಗ ಸದ್ಯ ಇವತ್ತು ನಿನ್ನೆ ಕಾಲ್ಫಾರ್ಮ್ ಆಯ್ತು ನೋಡಿ, DSQB ಅಂತ, ಹಿಂಗಂದ್ರೆ ಡೆಲ್ಲಿ ಸಬಾರ್ಡಿನೇಟ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್. ಇಡೀ ದೇಶದಲ್ಲಿ ಯಾವುದೇ ಒಂದು ಹೊಸ ನೇಮಕಾತಿಗೆ ಚಾಲನೆ ಸಿಗಬೇಕು ಅಂತ ಆಯ್ತು ಅಂತ ಹೇಳಿದ್ರೆ, ಉದಾಹರಣೆಗೆ ಕರ್ನಾಟಕ ರಾಜ್ಯದ ಪೊಲೀಸ್ ನೇಮಕಾತಿಗೆ ಪೂರಕವಾಗಿರುವಂತಹ ಪಠ್ಯಕ್ರಮವನ್ನು ಮೊದಲಿಗೆ ಸಿದ್ಧಪಡಿಸಿರುವಂತಹ ಹೆಗ್ಗಳಿಕೆ ಇವರಿಗೆ ಸಲ್ತದ. ಟೀಚರ್ಸ್ಗೆ ಮೊದಲು ಸಿಲೆಬಸ್ ರೆಡಿ ಮಾಡಿರೋರು ಇವರು. ಇಡೀ ದೇಶದಾದ್ಯಂತ ಡೆಲ್ಲಿ ಒಂದು ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ, ರಾಜಧಾನಿ ಆಗಿರೋದ್ರಿಂದ, ವಿಭಿನ್ನ ದೇಶಗಳ ಜೊತೆಗೆ ಕನೆಕ್ಟಿವಿಟಿ ಇರೋದ್ರಿಂದ, ಜೊತೆಗೆ ಡೆಲ್ಲಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ವಿಭಿನ್ನ ದೇಶದ ಶಿಕ್ಷಣ ಮಂತ್ರಿಗಳು ಭೇಟಿ ಕೊಡ್ತಾರೆ, ಸರ್ಕಾರ ನೌಕರಿ ಭೇಟಿ ಕೊಡ್ತಾರೆ, IFS ನಂತಹ ಇತರ ರಾಜತಾಂತ್ರಿಕರು, ಡಿಪ್ಲೊಮ್ಯಾಟ್ಸ್ ಭೇಟಿ ಕೊಡ್ತಾರೆ. ಅವರ ಮೂಲಕ C&R ಫಾರ್ಮೇಶನ್, ಅಕ್ಕಪಕ್ಕದ ದೇಶಗಳ ಜೊತೆಗೆ ಒಂದು ಕಂಪ್ಯಾರಿಸನ್ ಕೂಡ ಇರ್ತದೆ, ಜಾಗತಿಕ ಮಟ್ಟದ ಹೋಲಿಕೆ ಇರ್ತದೆ. ಹೀಗಾಗಿ ಮೊದಲ ಸಲ ನೇಮಕ ಮಾಡ್ಕೊಳ್ಳೋರು ಇವರೇನೆ. ಉದಾಹರಣೆಗೆ ನಮ್ಮ ರಾಜ್ಯದ ಪೊಲೀಸ್ ನೇಮಕಾತಿಯಲ್ಲೇ ಪೊಲೀಸ್ ಎಬಿಲಿಟಿ ಅನ್ನೋ ಕಂಟೆಂಟ್ ಬರಲಿಕ್ಕೆ, ಪೊಲೀಸ್ ಸಾಮರ್ಥ್ಯ ಅನ್ನೋ ಕಂಟೆಂಟ್ ಆಡ್ ಆನ್ ಆಗ್ಲಿಕ್ಕೆ ಈ ನೋಟಿಫಿಕೇಶನ್ ಕಾರಣವಾಗಿದೆ. ಆರಂಭದಲ್ಲಿ ಹೇಳಿದೆ ನಾನು, PGT ಪೂರಕವಾಗಿರುವಂತಹ ಸಿಲೆಬಸ್ ಏನು, ಒಂದ್ಸರಿ ಇವ್ರನ್ನ ರೆಫರ್ ಮಾಡಿದ್ರೆ ವಿಲ್ ಗೆಟ್ ದ ಕ್ಲಿಯರ್ ಪಿಕ್ಚರ್. ಡೆಲ್ಲಿ ಸಬಾರ್ಡಿನೇಟ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಕರಿತೀವಿ. ಆನ್ ಎನ್ ಎವರೇಜ್ ಇವ್ರು ಮಾತ್ರ ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡ್ತಾರೆ. ಅದರಲ್ಲಿ PRT ಇರ್ತದೆ, ಪ್ರೈಮರಿ ಟೀಚರ್ಸ್ ಇರ್ತದೆ, TGT ಇರ್ತದೆ, ಟ್ರೈನ್ ಗ್ರಾಜುಯೇಟ್ ಟೀಚರ್ ಇರ್ತದೆ, PGT ಇರ್ತದೆ, ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಇರ್ತದೆ, ಅದ್ರ ಜೊತೆಗೆ ನಾನ್ ಜಾಬ್ಸ್ ಕೂಡ ಇರ್ತವೆ, ಪ್ರಿನ್ಸಿಪಲ್ ನಂತ ಹುದ್ದೆಗಳಿರ್ತದೆ. ಇಲ್ಲಿ ಕೆಲಸ ಮಾಡೋದ್ರ ಮೂಲಕ ಯು ವಿಲ್ ಗೆಟ್ ದಿ ವರ್ಲ್ಡ್ ವೈಡ್ ಎಕ್ಸ್ಪೋಜರ್, ಅಥವಾ ಹೊಸ ಒಂದು ಅವಕಾಶಗಳು ನಿಮಗೆ ತೆರೆಕೊಳ್ಳುತ್ತವೆ. ಇಲ್ಲಿನ ನೇಮಕಾತಿ ಪ್ರಕ್ರಿಯೆ ಹೇಗೆ? ಉದಾಹರಣೆಗೆ ನಮ್ಮ ರಾಜ್ಯದ GPSTR ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಪರಿಚಯಿಸಲಾಗಿದೆ. ಯಾವ ಆಧಾರದ ಮೇಲೆ ಪರಿಚಯಿಸಿದ್ರು, ಅದಿರ್ಬೇಕೋ ಬೇಡವೋ, ಅದಿದ್ರೆ ಗೊಂದಲ ಏನೋ, ಇರದೆ ಹೋದ್ರೆ ಲಾಭ ಏನೋ, ಚರ್ಚೆ ಮಾಡೋಣ 1 by 1. ನವೋದಯ ವಿದ್ಯಾಲಯ ಸಂಘಟನೆ ಮತ್ತು ಕೇಂದ್ರೀಯ ವಿದ್ಯಾಲಯ ಸಂಘಟನೆ. ಸಾಮಾನ್ಯವಾಗಿ ನವೋದಯ ವಿದ್ಯಾಲಯ ಅಂತ ಹೇಳಿದ್ರೆ 6 ರಿಂದ 12ನೇ ತರಗತಿವರೆಗೆ ಒಂದೇ ಕ್ಯಾಂಪಸ್ ಅಲ್ಲಿ ಶಿಕ್ಷಣ. ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತ ಹೇಳಿದ್ರೆ 1 ರಿಂದ ಹಿಡಿದು 12ನೇ ತರಗತಿವರೆಗೆ ಒಂದೇ ಕ್ಯಾಂಪಸ್ ಅಲ್ಲಿ ಶಿಕ್ಷಣ ಇರ್ತದೆ. ಇತ್ತೀಚೆಗೆ ತಾನೇ ಪುನಃ ಒಂದು ನೋಟಿಫಿಕೇಶನ್ ಬಂದಾಗಿದೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲೇ. ನವೋದಯ ವಿದ್ಯಾಲಯ ಸಂಘಟನೆ ಈಗ ಕಳೆದ ವಾರದಲ್ಲೂ ಕೂಡ ಒಂದು ಹೊಸ ನೋಟಿಫಿಕೇಶನ್ ಬಂದಾಗಿದೆ. ಆ ಡೀಟೇಲ್ಸ್ ಅನ್ನು ಇಲ್ಲಿ ನೋಡ್ಲಿದ್ದಾವೆ. ಇಲ್ಲಿನ ಅವಕಾಶ, ಇಲ್ಲಿ ಪ್ರಾಂಶುಪಾಲರಾಗಿ ಆಯ್ಕೆಯಾದ್ರಿ ಅಂತ ಹೇಳಿದ್ರೆ ನಿಮ್ಮ ಸಂಬಳ ಮಿನಿಮಮ್
1,00,000 ರೂಪಾಯಿಗಳಲ್ಲಿ. ನಾನು ಆರಂಭಿಕ ತಿಂಗಳಿನ ಸಂಬಳದ ಬಗ್ಗೆ ಮಾತನಾಡ್ತಾ ಇದ್ದೇನೆ. 5 ವರ್ಷ, 10 ವರ್ಷ, 15 ವರ್ಷ ಟೈಮ್ ಬಾಂಡ್ ಕೊಟ್ಟಂತೆ ಇನ್ಕ್ರಿಮೆಂಟ್ ಆಡ್ ಆನ್ ಆದಂತೆ ಸಂಬಳ ಇನ್ನೂ ಜಾಸ್ತಿ ಆಗ್ತದೆ. ಊಟ ವಸತಿಯ ಸೌಲಭ್ಯವನ್ನೂ ಕೊಡ್ಲಾಗ್ತದೆ. ನಿಮ್ಮ ಮಕ್ಕಳಿಗೆ ವಿದಿನ್ ಕ್ಯಾಂಪಸ್ ಶಿಕ್ಷಣಕ್ಕೆ ಇತರ ಸೌಲಭ್ಯಗಳನ್ನ ಫೆಸಿಲಿಟೀಸ್ ಅನ್ನು ಕೂಡ ಕೊಡ್ಲಾಗ್ತದೆ. ಪುಟ ಇವೆರಡರ ಜೊತೆಗೆ ಇತರ ಅವಕಾಶಗಳ ಕಡೆಗೂ ಕೂಡ ಸ್ವಲ್ಪ ಬೆಳಕು ಚೆಲ್ಲುವಂತಹ ಪ್ರಯತ್ನ ಈ ಮೂಲಕ ಮುಂದಿನ ಆಯ್ಕೆ ಈ ವರ್ಷದಿಂದ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ ನೇಮಕಾತಿಗೆ ಈ ವರ್ಷದಿಂದ ESSE ಎಂದು ನೇಮಕರಣ ಮಾಡಲಾಗಿದೆ. EMRS ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮಿನೇಷನ್. ಯಾಕಂದ್ರೆ ಇಲ್ಲಿ EMRS ಶಾಲೆಗಳಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರ ನೇಮಕಾತಿ ಅಷ್ಟೇ ಇಲ್ಲ, ಶಿಕ್ಷಕರ ಜೊತೆಗೆ ಪ್ರಿನ್ಸಿಪಲ್ಸ್ಗಳ ನೇಮಕಾತಿ ಆಗ್ತದೆ, ಲೈಬ್ರರಿಯನ್ ನೇಮಕಾತಿ ಆಗ್ತದೆ, ಅಕೌಂಟೆಂಟ್ ನೇಮಕಾತಿ ಆಗ್ತದೆ, ಕ್ಲರ್ಕ್ಗಳ ನೇಮಕಾತಿ ಆಗ್ತದೆ, ಮ್ಯೂಸಿಕ್ ಟೀಚರ್ ನೇಮಕಾತಿ ಆಗ್ತದೆ. BPEd ಓದಿರುವಂತಹ ಅಭ್ಯರ್ಥಿಗಳು ಗಮನಿಸ್ಕೊಳ್ಳಿ, ದೈಹಿಕ ಶಿಕ್ಷಕರ ನೇಮಕಾತಿಗೆ ಇವರು ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಮಾಡ್ತಾರೆ ಪುಟ. ಕಳೆದ ವರ್ಷ ಕೂಡ ನೋಟಿಫಿಕೇಶನ್ ಕೊಟ್ಟಿದ್ರು, ಈ ವರ್ಷನೂ ಕೊಟ್ಟಿದ್ದಾರೆ. ಸಾವಿರಾರು ಹುದ್ದೆಗಳಿದೆ. ಜೊತೆಗೆ ಅಲ್ಲಿ ಕನ್ನಡ ಭಾಷೆಯನ್ನ ಬಲ್ಲವರಿಗಾಗೇ ಕೆಲವು ಹುದ್ದೆಗಳು ಮೀಸಲಿದೆ. ಹರ್ಸಪ್ಪ ಮಾಡಿಲ್ಲ, ಕಾರಣಗಳು ಏನೇ ಇರ್ಬೋದು ಪುಟ, ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಸರ್ಕಾರದವರಿಗೆ ರಿಕ್ವೆಸ್ಟ್ ಮಾಡಬಹುದು, ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿ ಅಂತ. ಅದ್ರ ಜೊತೆಗೆ ಇರುವ ಅಥವಾ ಲಭ್ಯ ಅವಕಾಶಗಳನ್ನು ಕೂಡ ಒಂದ್ಸಾರಿ ನೋಡ್ಕೊಳ್ಳಿ. ನಮಗೆ ಇವೆರಡರಲ್ಲೂ ಒಂದು ಲಿಮಿಟೇಷನ್ ಇದೆ ಪುಟ. ನಮ್ಮ ನೇಮಕಾತಿ ರಾಜ್ಯದೊಳಗಡೆ ಆಗ್ತದೆ, ಅದೇ ಪ್ಲಸ್ ಪಾಯಿಂಟ್. ನಮಗೆ ರಾಜ್ಯ ಬಿಟ್ಟು ಹೊರಗೆ ಹೋಗುವಂತ ಆಯ್ಕೆಗಳಿಲ್ಲ, ಒತ್ತಾಯ ಇಲ್ಲ. ಬಟ್ ಇಲ್ಲಿ ಹಾಗಾಗೋದಿಲ್ಲ, ಕಡ್ಡಾಯವಾಗಿ ರಾಜ್ಯ ಬಿಟ್ಟು ಆಚೆಗೆ ಹೋಗ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ವಿದೇಶಗಳಿಗೆ ಹೋಗುವಂತ ಅದ್ಭುತ ಅವಕಾಶವೂ ಸಿಗ್ತದೆ. ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಮಾಡೋರು ಮಾತ್ರ ವಿದೇಶಗಳಿಗೆ ಹೋಗಿ ಡಾಲರ್ಗಳಲ್ಲಿ ಸಂಬಳ ಗಳಿಸ್ಬೇಕಾ? ಶಿಕ್ಷಕರಿಗೆ ಅರ್ಹತೆ ಇಲ್ವಾ? ಅಂತ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಸಿದ್ಧಪಡಿಸುವಂತ ಶಿಕ್ಷಕರ ಸಾಮರ್ಥ್ಯ ನೋಡಿ. ಸಾಮಾನ್ಯವಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಒಂದು ಟ್ಯಾಗ್ ಲೈನ್ ಇದೆ, ಅವರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ದಿ ಮದರ್ ಡಿಪಾರ್ಟ್ಮೆಂಟ್ ಆಫ್ ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್. ಶಿಕ್ಷಕರ ಸೃಷ್ಟಿ ಮಾಡ್ತೀವಿ, ಇಂಜಿನಿಯರ್ ಸೃಷ್ಟಿ ಮಾಡ್ತೀವಿ, ಡಾಕ್ಟರ್ ಅವರ ಸೃಷ್ಟಿ ಮಾಡ್ತೀವಿ, ರೈತರನ್ನ ಸೃಷ್ಟಿ ಮಾಡಲಾಗ್ತದೆ. ಹಾಗೇನೆ ಸೈನಿಕರಿಗೆ ಬೇಕಾಗಿರುವಂತಹ ಪೂರಕ ಮಾಹಿತಿಯನ್ನ ಕಳಿಸ್ಕೊಡ್ಲಾಗ್ತದೆ, ವಿಜ್ಞಾನಿಗಳಿಗೆ ಬೇಕಾಗಿರುವಂತಹ ಪೂರಕ. ಯಾವ ಕ್ಷೇತ್ರದಲ್ಲಿಲ್ಲ ಹೇಳಿ? ಪ್ರತಿಯೊಂದು ಕ್ಷೇತ್ರಕ್ಕೂ ಕ್ಷೇತ್ರದ ತನ್ನದೇ ಆದ ಕೊಡುಗೆ ಇದ್ದಾಗ ಶಿಕ್ಷಕರಾದಂಥವ್ರು ಫೈನಾನ್ಷಿಯಲ್, ಓವರಾಲ್ ಆಗಿ ಕಲ್ಚರಲಿ, ಎಜುಕೇಶನಲಿ ಅಥವಾ ಸೈಂಟಿಫಿಕ್ ಆಗಿ ಅವರಿಗಿರುವ ಅವಕಾಶಗಳ ಸಂಖ್ಯೆ ಅಸಂಖ್ಯಾತ. ಬಟ್ ಬಹುಶಃ ನಮಗೆ ಆ ಮಾಹಿತಿಯ ಲಭ್ಯತೆಯಲ್ಲಿ ಎಲ್ಲರೂ ತೊಂದರೆ ಇರ್ಬೋದೋ ಏನೋ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಶಿಕ್ಷಕರಾಗಬೇಕು ಅಂತ ಆಯ್ತು ಅಂತ ಹೇಳಿದ್ರೆ NCTE ಒಪ್ಪಿಕೊಂಡಂತ ಕೆಲವು ಕೋರ್ಸ್ಗಳನ್ನ ಮಾಡಿರ್ಬೇಕು. NCTE ಅನುಮೋದನೆ ಆ ಕಾಲೇಜ್ಗೆ ಇರಬೇಕು. ಉದಾಹರಣೆಗೆ B.Ed ಆಗಿರ್ಬೇಕು ಅಥವಾ B.Ed ಆಗಿರ್ಬೇಕು, ಅಲ್ಲೊಂದು ಸ್ಪೆಸಿಫಿಕ್ ಆಪ್ಷನಲ್ ಅನ್ನು ಓದಿರ್ಬೇಕು. PU ನಲ್ಲಿ ಈ ಕಂಟೆಂಟ್ ಇರಬೇಕು. 1 to 10th ಕಡ್ಡಾಯವಾಗಿ ಕನ್ನಡವನ್ನು ವಿಷಯವಾಗಿ ಓದಿರ್ಬೇಕು. ಇನ್ ಕೇಸ್ ಅವ್ರು ಕನ್ನಡ ಓದಿರದೆ ಹೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಅವಕಾಶಗಳಿದೆ. ಕನ್ನಡ ಸಾಹಿತ್ಯ ಪರಿಷತ್ ಇತರ ಪರೀಕ್ಷೆಗಳನ್ನ ಫೇಸ್ ಮಾಡಿರ್ಬೇಕು. ಈ ಎಲ್ಲ ಬೇಸಿಕ್ ಮಾಹಿತಿ ನಿಮ್ಗೆ ಗೊತ್ತಿದೆ. ಜೊತೆಗೆ ನಮ್ಮ ರಾಜ್ಯದ ಕರ್ನಾಟಕ TET ಬುಲೆಟಿನ್, ಇನ್ಫಾರ್ಮೇಶನ್ ಬುಲೆಟಿನ್ ಕನ್ನಡದಲ್ಲೇ ಅವೈಲೇಬಲ್ ಇರೋದ್ರಿಂದ ತಾವೆಲ್ಲರೂ ಆ ಮಾಹಿತಿನ ಓದೇ ಇರ್ತೀರಿ ಅನ್ನೋ ನಿರೀಕ್ಷೆ. ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡುವಂತ ಅಗತ್ಯತೆ ಇಲ್ಲ. ಆದ್ರೂ ಕೂಡ ಸಾಂದರ್ಭಿಕವಾಗಿ ಕೆಲವು ಮಾಹಿತಿಯನ್ನು ಹಂಚಿಕೊಳ್ತಾನೆ. TET ಪ್ರಸ್ತುತ 2 ಹಂತಗಳಲ್ಲಿ ನಡೀತದೆ. ಒಂದು ಪತ್ರಿಕೆ 1, ಮತ್ತೊಂದು ಪತ್ರಿಕೆ 2, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 1ರಿಂದ 5ನೇ ತರಗತಿಗೆ ಪಾಠ ಮಾಡುವಂತಹ ಶಿಕ್ಷಕರಿಗಾಗಿ, ಪೇಪರ್ 2 6ರಿಂದ 8ನೇ ತರಗತಿಗೆ ಪಾಠ ಮಾಡುವಂತಹ ಶಿಕ್ಷಕರಿಗಾಗಿ. ಈ ಎರಡೂ ಪತ್ರಿಕೆಗಳಲ್ಲಿ ಮೊದಲ 3 ವಿಷಯ ಕಾಮನ್ ಇರ್ತದೆ. ಯಾವ್ಯಾವ್ದದ? ಶಿಶು ವಿಕಸನ ಮತ್ತು ಮನೋವಿಜ್ಞಾನ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ. 30 ಪ್ರಶ್ನೆ, 30 ಅಂಕ, ಎರಡೂ ಕಡೆ ಕಾಮನ್ ಸಿಲೆಬಸ್ ಇದೆ. ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ 30 ಪ್ರಶ್ನೆ, 30 ಅಂಕ. ಈ 3 ವಿಷಯಗಳ ಒಂದು ಪಠ್ಯಕ್ರಮ ಏನಿದೆಯೋ ಪೇಪರ್ 1 ಏನಿದೆ ಪೇಪರ್ 2 ಅದೇ ಪಠ್ಯಕ್ರಮ ಇದೆ. ಹೀಗಾಗಿ ಅಭ್ಯರ್ಥಿಗಳು ಇದಕ್ಕೆ ಬೇರೆ ಪುಸ್ತಕ, ಇದಕ್ಕೆ ಬೇರೆ ಕೋಚಿಂಗು, ಅದಕ್ಕೆ ಬೇರೆ ಪ್ರಿಪರೇಷನ್ ಅಗತ್ಯ ಇಲ್ಲ. ಎಲ್ಲವನ್ನು ಒಟ್ಟಿಗೆ ಒಂದ್ಸಾರಿ ಪ್ರಿಪೇರ್ ಮಾಡ್ಕೊಂಡ್ರೆ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಸಂಬಂಧಪಟ್ಟಂತ ಪ್ರಿಪರೇಷನ್ ಆಗ್ತದೆ. ಇಲ್ಲಿ ಅಭ್ಯರ್ಥಿಗಳಿಗೆ ಇರುವಂತಹ ಗೊಂದಲ, ಸರ್ ಲ್ಯಾಂಗ್ವೇಜ್ 1 ಆಯ್ಕೆ ಯಾವ್ದು ಮಾಡ್ಕೊಳ್ಬೇಕು, ಲ್ಯಾಂಗ್ವೇಜ್ 2 ಆಯ್ಕೆನ ಯಾವ್ದು ಮಾಡ್ಕೊಳ್ಬೇಕು ಮತ್ತು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು? ಅವತ್ತು ನೆನಪಿರ್ಲಿ ಕೂಡ, ಲ್ಯಾಂಗ್ವೇಜ್ 1 ಎಂಬ ಆಯ್ಕೆಯು ಯಾವ ಬೋಧನಾ ಮಾಧ್ಯಮದ ಶಾಲೆಗಳಿಗೆ ನೀವು ಶಿಕ್ಷಕರಾಗಿ ನೇಮಕ ಹೊಂದಬೇಕು ಅಂತ ಬಯಸ್ತಿರೋ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲೇ ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮದಲ್ಲಿ ಜಾಸ್ತಿ ಇದೆ. ಹಾಗಾದ್ರೆ ನೀವೇನಾದ್ರು ನಾಳೆ ದಿನ ಕನ್ನಡ ಮಾಧ್ಯಮದಲ್ಲಿ ಶಾಲಾ ಶಿಕ್ಷಕರಾಗಿ ನೇಮಕ ಹೊಂದಬೇಕು ಅನ್ನೋ ಆಸೆ ಇತ್ತು ಅಂತ ಹೇಳಿದ್ರೆ ಪ್ರಥಮ ಭಾಷೆ ಕನ್ನಡವನ್ನೇ ಆಯ್ಕೆ ಮಾಡ್ಕೊಳ್ಳಿ. ಸರಿಲ್ಲ, ನಾನು ಮರಾಠಿ ಮಾಧ್ಯಮದಲ್ಲಿ ಓದಿದೆ, ಮರಾಠಿ ಮಾಧ್ಯಮದ ಶಾಲೆಗೆ ಶಿಕ್ಷಕನಾಗಬೇಕು, ಪ್ರಥಮ ಭಾಷೆ ಮರಾಠಿಯನ್ನಾಗಿ ಆಯ್ಕೆ ಮಾಡಬೇಕು. 2ರಲ್ಲಿ ಒಂದು ಭಾಷೆ ಇಂಗ್ಲಿಷ್ ಕಡ್ಡಾಯವಾಗಿರಲಿ ಪುಟ. ಸಾಧ್ಯವಾದಷ್ಟು ಇಂಗ್ಲಿಷ್ ವಿಷಯ ಪ್ರಥಮ ಭಾಷೆಯಾಗಿ ಆಯ್ಕೆ ಬೇಡ. ನಮ್ಮ ರಾಜ್ಯದ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ನೇಮಕ ಅಭ್ಯರ್ಥಿಗಳು. ಟೆಕ್ನಿಕಲಿ ಏನ್ ಸರ್ ಡಿಫರೆನ್ಸ್ ಎರಡಕ್ಕೂ ಹೀಗೆ ತಗೊಂಡ್ರೆ ಏನ್ ಸರ್ ಆಗತ್ತ?
ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯಲ್ಲಿ 15 ಅಂಕಗಳು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಬರ್ತದೆ. ಇನ್ನು 15 ಅಂಕ ಬೋಧನಾ ಶಾಸ್ತ್ರ ಅಥವಾ ಪೆಡಗಾಗಿ ಅಂತ ಬರ್ತದೆ. ಈ 15 ಅಂಕಗಳಲ್ಲೇ ಪ್ರೋಸ್ ಅಂಡ್ ಪೋಯಟ್ರಿ ಎರಡೂ ಬರ್ತದೆ. ಅಂದ್ರೆ ಗದ್ಯ ಭಾಗ ಮತ್ತು ಪದ್ಯ ಭಾಗ ಎರಡೂ ಬರ್ತದೆ ಪ್ರಥಮ ಭಾಷೆಯಲ್ಲಿ. ಆದ್ರೆ ದ್ವಿತೀಯ ಭಾಷೆಯಲ್ಲಿ ಎರಡೂ ಗದ್ಯ ಭಾಗವೇ ಆಗಿರ್ತದೆ. ಗದ್ಯ ಭಾಗದ ವಿಶ್ಲೇಷಣೆ ಸುಲಭ ಸಾಧ್ಯ ಆಗಿರ್ತದೆ. ಪದ್ಯ ಭಾಗದ ವಿಶ್ಲೇಷಣೆಗೆ ಸಮಯ, ತಾರ್ಕಿಕತೆ, ಶಕ್ತಿ ಹೆಚ್ಚು ಬೇಕಾಗ್ತದೆ, ಅನುಭವ ಬೇಕಾಗ್ತದೆ, ಓದಬೇಕಾಗ್ತದೆ. ವಿಶೇಷವಾಗಿ ಈಗ ಕನ್ನಡವನ್ನು ವಿಶ್ಲೇಷಣೆ ಮಾಡೋದು ಹೇಗೆ, ಪ್ಯಾರಾಗ್ರಾಫ್ ಓದಿ ಪ್ರಶ್ನೆಗಳಿಗೆ ಉತ್ತರಿಸ ರೀಡಿಂಗ್ ಕಾಂಪ್ರಿಹೆನ್ಷನ್ ಕರಿತೇವೆ, ವಾಚನ ಗ್ರಹಿಕೆ ಅಂತ ಹೇಳಿ ಕರಿತೇವೆ. ಒಂದು ಪ್ಯಾರಾಗ್ರಾಫ್ ಮಾಹಿತಿ ಕೊಟ್ಟಿರ್ತಾರೆ, ಅದನ್ನ ಓದ್ಕೊಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆ ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ರೀಡಿಂಗ್ ಕಾಂಪ್ರಿಹೆನ್ಷನ್ ವಾಚನ ಗ್ರಹಿಕೆಯ ಪ್ರಶ್ನೆಗಳು ಅಂತ ಕರೆಯಲಾಗ್ತದೆ. ಸಪೋಸ್ ಒಂದ್ ವೇಳೆ ನಾವು ಕನ್ನಡ ನಾಡಲ್ಲೇ ಹುಟ್ಟಿ ಬೆಳೆದು ಇದೇ ಕನ್ನಡ ಮಾಧ್ಯಮದಲ್ಲಿ ಓದಿರೋದ್ರಿಂದಲೂ ಕೂಡ ಒಂದು ವೇಳೆ ಪದ್ಯಭಾಗವನ್ನ ಆಧುನಿಕ ಕನ್ನಡದ ಪದ್ಯಭಾಗ ಕೊಡದೆ ಹಳಗನ್ನಡ ಕೊಟ್ಟಾಗ ಉತ್ತರಿಸುವ ವೇಗ ಮತ್ತು ಉತ್ತರಿಸುವ ಶೈಲಿಯಲ್ಲಿ ತುಂಬಾ ಬದಲಾವಣೆ ಆಗ್ತದೆ. ಟೈಮು ಜಾಸ್ತಿ ತೆಗೆದುಕೊಳ್ಬಹುದು, ಅಥವಾ 100% ಕಾನ್ಫಿಡೆನ್ಸ್ ಇಂದ ಉತ್ತರ ಕೊಡೋದ್ರಲ್ಲಿ ಒಂದು ಕಡೆ ಬಿಡುವ ಸಾಧ್ಯತೆ. ಆ ಕಾರಣದಿಂದ ಪ್ರಥಮ ಭಾಷೆ ಏನ್ ತೆಗೆದುಕೊಳ್ತೀರಿ, ಯಾವ ಭಾಷೆ ಮೇಲೆ ನಿಮಗೆ ಹಿಡಿತ ಚೆನ್ನಾಗಿದೆ ಅದನ್ನು ತೆಗೆದುಕೊಳ್ಳಿ. ದ್ವಿತೀಯ ಭಾಷೆಯಲ್ಲಿ ಹಾಗಾಗೋದಿಲ್ಲ, ಎರಡೂ ಗದ್ಯ ಭಾಗ ಇರ್ತದೆ. ಗದ್ಯ ಭಾಗದ ವಿಶ್ಲೇಷಣೆ ಪದ್ಯ ಭಾಗಕ್ಕಿಂತ ಸ್ವಲ್ಪ ಮಟ್ಟಿಗೆ ಸುಲಭ ಇರ್ತದೆ. 100% ಅಂತ ಹೇಳೋದಿಲ್ಲ ನಾನು. ಪದ್ಯ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ 0.00001% ಆದ್ರೂ ಗದ್ಯ ಭಾಗದ ವಿಶ್ಲೇಷಣೆ ಸಾಧ್ಯ ಆಗಿರ್ತದೆ. ಇದು ಟೆಕ್ನಿಕಲ್ ಡಿಫರೆನ್ಸ್. ಜೊತೆಗೆ ರೂಲ್ ಏನ್ ಹೇಳ್ತದೆ ಹೇಳಿಬಿಟ್ಟ, ಪ್ರಥಮ ಭಾಷೆ ನೀವು ನಾಳೆ ಯಾವ ಶಾಲೆಯಲ್ಲಿ ಯಾವ ಮಾಧ್ಯಮದ ಶಿಕ್ಷಕರಾಗಿ ನೇಮಕ ಹೊಂದಬೇಕೋ ಅದಕ್ಕೆ ಪೂರಕವಾಗಿರುವ ವಿಷಯಗಳು. ಬೈ ದ ಸೇಮ್ ಟೈಮ್ ಇಲ್ಲಿ ಇನ್ನೊಂದು ಡೌಟ್ ಅರೈಸ್ ಆಗ್ತದೆ. ಇಲ್ಲ ಸರ್, ನಮ್ಮ ಸೀನಿಯರ್ ಸರ್ ಕನ್ನಡ ಮಾಧ್ಯಮದ ಶಾಲೆಗೆ ಅವರು ಶಿಕ್ಷಕರಾಗಿ ನೇಮಕ ಆಗ್ಬೇಕು, ಬಟ್ ಇದು ಎರಡರಲ್ಲಿ ಎಲ್ಲೂ ಅವ್ರು ಕನ್ನಡ ತಗೊಂಡೇನೇ ಇಲ್ಲ ಸರ್, ಒಂದು ಇಂಗ್ಲಿಷ್ ತಗೊಂಡಿದ್ದಾರೆ, ಹಿಂದಿ ತಗೊಂಡಿದ್ದಾರೆ ಅಂಥವ್ರು ಮತ್ತೆ ಏನ್ ಸರ್ ಇದಕ್ಕೂ ಅದಕ್ಕೂ ತದ್ವಿರುದ್ಧ ಆಯ್ತಲ್ಲ ಗೊತ್ತಾಗ್ಬಿಟ್ಟ. ಸಪೋಸ್ ಒಂದ್ ಬೇಡ ಒಂದೇ ಡೇಟ್ ಆಫ್ ಬರ್ತ್ ಇದ್ದು, ಒಂದೇ ಕಾಸ್ಟ್ ಕ್ಯಾಟಗರಿ ಇದ್ದು, ಒಂದೇ ಸಬ್ಜೆಕ್ಟ್ ಇದ್ದು, ಇಬ್ಬರಲ್ಲೂ ಮಾರ್ಕ್ಸ್ ಅಲ್ಲಿ ಟೈ ಆಯ್ತು ಅಂತ ಇಟ್ಕೊಂಡು ಅವಾಗ ಇಂಥ ವಿಷಯಗಳನ್ನ ಹುಡುಕ ರೂಲ್ ಏನಿದೆ ಅದನ್ನ ನನ್ನ ಪ್ರಯತ್ನ ಫಾಲೋ ಮಾಡೋದು ಬಿಡೋದು ಆಲೋಚನೆ ಮಾಡಿ. ನಾನು ಹೇಳೋ ಪ್ರತಿ ಮಾಹಿತಿಯನ್ನ ಕೇಂದ್ರ ಸರ್ಕಾರದ CTT ನ್ಯೂಸ್ ಪೇಪರ್ ಬುಲೆಟಿನ್ ಅಥವಾ ಅವ್ರೇನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಆ ಬುಲೆಟಿನ್ ತಗೊಳ್ಳಿ, ನಮ್ಮ ರಾಜ್ಯದ ಕರ್ನಾಟಕ TET ಬುಲೆಟಿನ್ ತಗೊಳ್ಳಿ, ಎರಡೂ ಕಂಪೇರ್ ಮಾಡಿ. ಡೌಟ್ ಇದ್ರೆ ಶಿಕ್ಷಕರ ನೇಮಕಾತಿಗೆ ಒಂದು ಅಧಿಸೂಚನೆ ಹೊರಡಿಸ್ತಾರಲ್ಲ, ಆ ಅಧಿಸೂಚನೆಯಲ್ಲೂ ಕೆಲವು C&R ಬಂದಿರ್ತದೆ. ನೋಡಾದ್ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪೇಪರ್ 1ಗೆ ಮ್ಯಾಥ್ಸ್ 30 ಅಂಕ 30 ಪ್ರಶ್ನೆ, ಹಾಗೆ ಪರಿಸರ ಅಧ್ಯಯನ 30 ಅಂಕ 30 ಪ್ರಶ್ನೆ. ಇದ್ರ ಜೊತೆಗೆ ಪೇಪರ್ 2 ನಲ್ಲಿ ಬದಲಾವಣೆ ಏನ್ ಸ್ವಾಮಿ, ಮೊದಲು 3 ವಿಷಯಗಳಂತೂ ಸೇಮ್ ಇರ್ತದ. ಸೈನ್ಸ್ ಓದಿರೋರು ಮ್ಯಾಥ್ಸ್ ಓದಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಮ್ಯಾಥ್ಸ್ ಓದಿರೋರು ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ಓದಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಕಡ್ಡಾಯವಾಗಿ ಇದು 30 ಅಂಕ ಅದು 30 ಅಂಕ ಪತ್ರಿಕೆ 2ರಲ್ಲಿ. ಇಲ್ಲ ಸರ್ ನಾವು ಸೈನ್ಸೇ ಓದಿಲ್ಲ, ಬರೀ BA ಮಾಡಿದೀವಿ ಅನ್ನೋರು ಸಮಾಜ ವಿಜ್ಞಾನ ಅಥವಾ ಸಮಾಜ ಅಧ್ಯಯನ ಸೋಷಿಯಲ್ ಸ್ಟಡೀಸ್ 60 ಅಂಕ 60 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. TET ಪೇಪರ್ 1 ಅಂಡ್ ದಿಸ್ ಇಸ್ ಪೇಪರ್ 2 ಕರೆಕ್ಷನ್. ಪತ್ರಿಕೆ 2ರ ವಿವರ ಇದು, ಅದು ಪತ್ರಿಕೆ 1ರ ವಿವರ ಇದು. ಇದ್ರ ಜೊತೆಗೆ ಸರ್ CET ಸಂಬಂಧಪಟ್ಟಂತ ಮಾಹಿತಿ ಕೊಡಿ ಪುಟ. ನಮ್ಮ ರಾಜ್ಯದ ಹೊಸ C&R ಈಗ ಮತ್ತೆ ರೀಫ್ರೇಮ್ ಮಾಡ್ತಿದಾರ, ರೀಕನ್ಸ್ಟ್ರಕ್ಟ್ ಮಾಡ್ತಿದಾರ. ಎವ್ರಿಥಿಂಗ್ ಈಸ್ ಅಂಡರ್ ಬ್ಲಾಕ್ ಬಾಕ್ಸ್. ಹಳೇದೇನಿತ್ತು ಅಂತ ಅದನ್ನ ಹೇಳೋದಕ್ಕಿಂತ ಈ 2025ರಲ್ಲಿ ಹೊಸದೇನೋ ಅಥವಾ ನೇಮಕಾತಿ ಈ ವರ್ಷ ಯಾವ ತಿಂಗಳಲ್ಲಿ ಶುರು ಆಗ್ತದೆ ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಅವಾಗ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನ ಆಗ್ತೀನಿ ಅಂತ ಹೇಳ್ತಾ, ಸದ್ಯಕ್ಕೆ ಹೊಸ ನೋಟಿಫಿಕೇಶನ್ ಗೆ ಪೂರಕವಾಗಿ ಯಾವುದು PSQ ಅಥವಾ ಡೆಲ್ಲಿ ಸಬಾರ್ಡಿನೇಟ್ ಸರ್ವಿಸಸ್ ಸೆಲೆಕ್ಷನ್ ಆಡಳಿತ ಪ್ರದೇಶವಾಗಿರುವಂತಹ ದೆಹಲಿಯಲ್ಲೇ ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿ ಹೇಗೆ ನಡೀತದ, ಅಲ್ಲಿರುವಂತ ಪ್ರೈಮರಿ ಟೀಚರ್ ಈ ಹುದ್ದೆಗೆ 1 ರಿಂದ 5ನೇ ತರಗತಿಗೆ ಪಾಠ ಮಾಡುವಂತಹ ಶಿಕ್ಷಕರ ನೇಮಕಾತಿಗೆ ಪಠ್ಯಕ್ರಮ ಏನು ನೋಡ್ಕೊಳ್ಳಿ. ಜನರಲ್ ಅವೇರ್ನೆಸ್ ಅಥವಾ GK 20 ಅಂಕ, ಜನರಲ್ ಇಂಟೆಲಿಜೆನ್ಸ್ ಅಥವಾ ರೀಸನಿಂಗ್ ಮೆಂಟಲ್ ಎಬಿಲಿಟಿ 20 ಅಂಕ, ಮ್ಯಾಥ್ಸ್ 20 ಅಂಕ. ನೋಡಿ, ಇಡೀ ದೇಶದಲ್ಲಿ ಜಾಗತಿಕ ಮಟ್ಟದಲ್ಲೇ ರೀಸನಿಂಗ್ ಅಂದ್ರೇನೆ ಬೇರೆ, ಆಪ್ಟಿಟ್ಯೂಡ್ ಅಂದ್ರೇನೆ ಬೇರೆ. ಬಟ್ ಕರ್ನಾಟಕ ಒಂದು ಎಕ್ಸೆಪ್ಷನ್. ನಮ್ಮಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ರೀಸನಿಂಗ್ ಆದ್ರೆ ಈಗಾಗಲೇ ವಿಭಿನ್ನ ನೇಮಕಾತಿಗಳಲ್ಲಿ ನೀವು ಬ್ಯಾಂಕ್ ನೇಮಕಾತಿ ತಗೊಳ್ಳಿ, SSC ನೇಮಕಾತಿ ತಗೊಳ್ಳಿ, ನೀವು ರೈಲ್ವೇಸ್ ನೇಮಕಾತಿ ತಗೊಳ್ಳಿ. ಅದು ಬೇಡ ಸ್ವಾಮಿ, ಶಿಕ್ಷಕರ ನೇಮಕಾತಿ ಬಗ್ಗೆ ಮಾತನಾಡ್ತಿದೀವಲ್ಲ, ಶಿಕ್ಷಕರ ನೇಮಕಾತಿನೇ ತಗೊಳ್ಳಿ. ಇಲ್ಲಿ ಜನರಲ್ ಅರಿಥಮೆಟಿಕ್ 20 ಅಂಕ ಬೇರೆ, ರೀಸನಿಂಗ್ ಅಥವಾ ಇಂಟೆಲಿಜೆನ್ಸ್ 20 ಅಂಕ ಬೇರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ 20, ಹಿಂದಿ ಲ್ಯಾಂಗ್ವೇಜ್ 20. ಈ
PSQ ಅರ್ಜಿ ಸಲ್ಲಿಸಲಿಕ್ಕೆ ಕಡ್ಡಾಯವಾಗಿ ಪರೀಕ್ಷೆ ಪಾಸ್ ಮಾಡಬೇಕಾಗಿರುವಂತ ಅನಿವಾರ್ಯತೆ ಇದೆ. ಅಫ್ಕೋರ್ಸ್ ನಮ್ಮ ರಾಜ್ಯದಿಂದಲೂ ಬಹಳಷ್ಟು ಜನ ಅಭ್ಯರ್ಥಿಗಳು ಈ ಪರೀಕ್ಷೆನ ಪಾಸ್ ಮಾಡಿದರೆ. ಸೊ ಇದು ಆಲ್ ಟುಗೆದರ್ 100 ಮಾರ್ಕ್ಸ್. ಇನ್ 100 ಮಾರ್ಕ್ಸ್ ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಕಂಟೆಂಟ್ ಆಗಿರ್ತದೆ, ಕಂಟೆಂಟ್ ಕಮ್ ಮೆಥಡಾಲಜಿ ಆಗಿರ್ತದೆ. ಒಟ್ಟಾರೆ 2 ಗಂಟೆ 200 ಅಂಕ. 2 ಗಂಟೆಗೆ ಎಷ್ಟು ಸೆಕೆಂಡ್ ಆಗ್ತದೆ? 2 ಗಂಟೆಗೆ 7200 ಸೆಕೆಂಡ್. 200 ಪ್ರಶ್ನೆ. ಆನ್ ಎನ್ ಅವರೇಜ್ ಒಂದು ಪ್ರಶ್ನೆಗೆ 36 ಸೆಕೆಂಡ್ಗಳ ಕಾಲಮಿತಿ ಸಿಗ್ತದೆ. ಗಮನಿಸಬೇಕು ಈ ವಿಷಯನ. ನಾವು ಸಾಮಾನ್ಯವಾಗಿ ಆಫ್ಲೈನ್ ಎಕ್ಸಾಮ್ಸ್ ಬಗ್ಗೆ ಮಾತನಾಡಿದಾಗ ಸರ್ ಅದು ಬ್ಯಾಂಕ್ ಬಿಡ್ರಿ, ಅದು ನಮಗೆ ಸಂಬಂಧ ಇಲ್ಲ ಅಂತೀವಿ. ಶಿಕ್ಷಕರ ನೇಮಕಾತಿ ಇರುವಂತಹ ರೂಲ್ ಇದೆ. ಹೊಸದಾಗಿ ನೋಟಿಫಿಕೇಶನ್ ಬಂದಿದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇಲ್ಲಿನ ವೇಟೇಜ್ ಏನಿದೆ? 50% ಜನರಲ್, 50% ಸಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇರ್ತದೆ. ಇದನ್ನ ಹೊರತುಪಡಿಸಿದ್ರೆ TGT ತಕ್ಷಣ ಉಳಿದಿಲ್ಲ ವಿಷಯಗಳಿಗ ಮ್ಯಾಥ್ಸ್ ವಿಷಯ ಒಂದು ವ್ಯತ್ಯಾಸ ಇದೆ, ಕ್ಲಾರಿಫೈ ಮಾಡ್ತೀನಿ ನೋಡಿ. ನಮ್ಮ ರಾಜ್ಯದಲ್ಲಿ PETಗಿರೋ ಸಿಲೆಬಸ್ಸು, TGTಗಿರೋ ಸಿಲೆಬಸ್ಸು ಮ್ಯಾಥ್ಸ್ ವಿಷಯದಲ್ಲೇ ಒಂದೇ ಇದೆ. ಆದರೆ ಇತರ ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆ ಸಿಲೆಬಸ್ ಅಲ್ಲಿ ವ್ಯತ್ಯಾಸ. ಅವರು TGT ಹುದ್ದೆಗಿರೋ ಸಿಲೆಬಸ್ಸೇ ಬೇರೆ, PET ಪರೀಕ್ಷೆಗಿರುವಂತ ಸಿಲೆಬಸ್ಸೇ ಬೇರೆ. TGTಗೆ PU ಸೈನ್ಸ್ ಅಲ್ಲಿ ಇರುವಂತ ಕೆಲವು ಪಾಠಗಳನ್ನ ಇಟ್ಟಿದ್ದಾರೆ, ನಮ್ಮ ರಾಜ್ಯದಲ್ಲಿ ಇಟ್ಟಿಲ್ಲ. ಯಾಕೆ ನಮ್ಮ ರಾಜ್ಯದಿಂದ ಶಿಕ್ಷಕರ ನೇಮಕಾತಿಗೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಮಾಡಲ್ಲ, ಅಥವಾ ಅಪಿಯರ್ ಆದ್ರೂ ಕೂಡ ರಿಸಲ್ಟ್ಸ್ ಅಲ್ಲಿ ಯಾಕೆ ನಾವು ಬಹಳ ಬೇಗ ನಿರಾಶೆ ಆಗ್ತೀವಿ? ಆಲ್ ದ ಟೆಕ್ನಿಕಲ್ ರೀಸನ್ಸ್ ಮಾತಾಡೋಣ ನಾವೆಲ್ಲದ್ರ ಬಗ್ಗೆ. ಇಲ್ಲೇನ್ ಸರ್ ಪ್ಯಾಟರ್ನ್ ಇದೆ? ಪುನಃ ಸಬ್ಜೆಕ್ಟಿಗೆ 100 ಅಂಕ, ಇನ್ನುಳಿದ 100 ಅಂಕ ಕಾಮನ್ ಟು ಆಲ್. ಅದರಲ್ಲೇ GK ಇದೆ, ರೀಸನಿಂಗ್ ಇದೆ, ಮ್ಯಾಥ್ಸ್ ಇದೆ, ಇಂಗ್ಲಿಷ್, ಹಿಂದಿ, ಪ್ರತಿಯೊಂದಕ್ಕೂ 20 ಮಾರ್ಕ್ಸ್ ಈಚ್. 100. ಸೊ ಸಬ್ಜೆಕ್ಟ್ ರಿಲೇಟೆಡ್ 100 ಮಾರ್ಕ್ಸ್. ಪುನಃ 2 ಗಂಟೆ 120 ನಿಮಿಷ, 7200 ಸೆಕೆಂಡ್, 200 ಪ್ರಶ್ನೆ. 7200 ಡಿವೈಡೆಡ್ ಬೈ 200 ಅಂತ ಹೇಳಿದ್ರೆ ಪ್ರತಿ ಪ್ರಶ್ನೆಗೆ 36 ಸೆಕೆಂಡ್ಗಳ ಕಾಲಮಿತಿ. 36 ಸೆಕೆಂಡ್ಗಳ ಕಾಲಮಿತಿ ಅಂತ ಹೇಳಿದ್ರೆ ಇದು ಕಡ್ಡಾಯವಾಗಿ ಆನ್ಲೈನ್ ಎಕ್ಸಾಮೇ ಆಗಿರ್ತದೆ. ವಾಟ್ ನೆಕ್ಸ್ಟ್? ಇದು TGTಗೆ ಸಂಬಂಧಪಟ್ಟಂತೆ 6ರಿಂದ 8ನೇ ತರಗತಿ ಪಾಠ ಮಾಡುವಂತಹ ಶಿಕ್ಷಕರಿಗೆ ಸಂಬಂಧಪಟ್ಟ ಮಾಹಿತಿ ಆಯ್ತು ಅಂತ ಹೇಳಿದ್ರೆ, 9ರಿಂದ 12ನೇ ತರಗತಿ ಪಾಠ ಮಾಡುವಂತಹ ಶಿಕ್ಷಕರಿಗೆ ಸಂಬಂಧಪಟ್ಟ ಮಾಹಿತಿ. ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಇಲ್ಲಿ ಸಬ್ಜೆಕ್ಟ್ ಓರಿಯೆಂಟೆಡ್ 200 ಮಾರ್ಕ್, ಕಾಮನ್ 100 ಮಾರ್ಕ್. ಹಾಗಾದ್ರೆ ಈ ಪ್ಯಾಟರ್ನ್ ಏನಿದೆಯಲ್ಲ, ನೀವು PRT ತಗೊಳ್ಳಿ, TGT ತಗೊಳ್ಳಿ, PGT ತಗೊಳ್ಳಿ, ಪ್ಯಾಟರ್ನ್ ಸೇಮ್ ಇರ್ತದೆ. ಇಲ್ಲಿ ಪ್ಯಾಟರ್ನ್ ಚೇಂಜ್ ಆಗ್ತದೆ. ಕಾಲಾವಧಿ 3 ಗಂಟೆ, 1 ಗಂಟೆಗೆ 60 ನಿಮಿಷ, 3 ಗಂಟೆಗೆ 3 ಗುಂಡ್ಲೆ 60, 180 ನಿಮಿಷ. ಒಟ್ಟು 300 ಪ್ರಶ್ನೆ. 180 ಗುಂಡ್ಲೆ 60, 1 ನಿಮಿಷಕ್ಕೆ 60 ಸೆಕೆಂಡ್. ಹಾಗಾದ್ರೆ ಡಿವೈಡೆಡ್ ಬೈ 300 ಅಂತ ಹೇಳಿದ್ರೆ ವಾಪಸ್ ಇಲ್ಲೂ ನಮಗೆ ಪ್ರತಿ ಕ್ವಶನ್ಗೆ ಸಿಗುವಂತ ಕಾಲಮಿತಿ 36 ಸೆಕೆಂಡ್ಗಳ ಕಾಲಮಿತಿ ಮಾತ್ರ. ಇಲ್ಲಿರುವಂತ ಸಬ್ಜೆಕ್ಟ್ ಡೆಪ್ತ್, PU ಜೊತೆಗೆ ಡಿಗ್ರಿ ಇರೋ ಕಂಟೆಂಟ್ ಕೂಡ ಕವರ್ ಮಾಡಲಾಗಿರ್ತದೆ. ಜೊತೆಗೆ ಟೀಚಿಂಗ್ ಹುದ್ದೆಗಳ ಜೊತೆಗೆ ನಾನ್ ಟೀಚಿಂಗ್ ಆಗಿದೆ. ಲೋವರ್ ಡಿವಿಷನ್ ಕ್ಲರ್ಕ್, ಸ್ಟೆನೋಗ್ರಾಫರ್, ಟೈಪಿಸ್ಟ್, ಡ್ರೈವರ್, ಸೆಕ್ಯೂರಿಟಿ ಸೂಪರ್ವೈಸರ್, ಲೈಬ್ರರಿಯನ್, ಹೆಡ್ ಕ್ಲರ್ಕ್, ಹೀಗೆ ವಿಭಿನ್ನ ಹುದ್ದೆಗಳ ನೇಮಕಾತಿನ ಆಲ್ರೆಡಿ ಚಾಲನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಏನ್ ಮಾಡಿದ್ದಾರೆ? 1 ಟೈರ್ ಅಂದ್ರೆ ಒಂದೇ ಸಲ ಪರೀಕ್ಷೆ ಅಂತ ಅರ್ಥ. ಕೆಲವು ಹುದ್ದೆಗಳಿಗೆ 2 ಟೈರ್ ಅಂದ್ರೆ 2 ಹಂತದಲ್ಲಿ ಪರೀಕ್ಷೆ ಮಾಡಲಿದ್ದಾರೆ. ಉದಾಹರಣೆಗೆ ಪ್ರಿನ್ಸಿಪಲ್ ರವರ ಆಯ್ಕೆಗೆ 2 ಹಂತದಲ್ಲೇ ನೇಮಕಾತಿ ನಡೀತದೆ. ಇಲ್ಲಿ ಕೆಲವು ಹುದ್ದೆಗಳು ಜೂನಿಯರ್ ಇಂಜಿನಿಯರ್. ಕೆಲವು ಪ್ರಶ್ನೆ ಕೇಳಬಹುದು, ಸರ್ ನಾನು BEd ಆಗಿಲ್ಲ, ನಾನು ಅಪ್ಲೈ ಮಾಡ್ಬೋದಾ? ನಿಮಗೆ ಅಪ್ಲೈ ಮಾಡುವಂತ ಹುದ್ದೆಗಳು ಬೇರೆ ಇದಾವೆ. ಸರ್ ನನಗೆ SLC ಅಥವಾ IT ಆಗಿದೆ, ನಾನು ಡ್ರೈವಿಂಗ್ ಮಾಡ್ತೇನೆ, ನಾನು ಅಪ್ಲೈ ಮಾಡ್ಬೋದಾ? ಡ್ರೈವರ್ಗೆ ಅವಕಾಶ ಇದೆ. ಇಲ್ಲ ಸರ್ ನಾನು ಲೈಬ್ರರಿಯನ್ ಕೋರ್ಸ್ ಮಾಡಿದ್ದೀನಿ, ನಾನು ಅಪ್ಲೈ ಮಾಡ್ಬೋದಾ? ಅವಕಾಶಗಳಿದೆ. ಅವಕಾಶಗಳ ಮಹಾಪೂರ ಇದೆ, ನಮಗ್ ಗೊತ್ತಿಲ್ಲ ಅಥವಾ ಆ ಮಾಹಿತಿ ಸರಿಯಾದ ಸಮಯ ತಲುಪಿಲ್ಲ ಅನ್ಕೊಳ್ತೇನೆ ನಾನು. ಸಾಮಾನ್ಯವಾಗಿ 3 ಟೈರ್ ಸೆಲೆಕ್ಷನ್ ಅಂತ ಏನ್ ತಗೊಂಡ್ಬರ್ತಾರೆ ನೋಡಿ, ಇದು ವಿಶೇಷವಾಗಿ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಾಗಿರ್ತದೆ. 2 ಟೈರ್ PGTಗಳ ನೇಮಕಾತಿಗೆ 2 ಹಂತದಲ್ಲಿ ಪರೀಕ್ಷೆ ಆಗ್ತದೆ. ಸರ್ ಫಸ್ಟ್ ಆಫ್ ಆಲ್ BEd 1 ವರ್ಷ ಇದ್ದಿದ್ದು 2 ವರ್ಷ ಮಾಡಿದಾಗಲೇ ಸುಸ್ತಾಗಿದ್ವಿ, ಅಷ್ಟಕ್ಕೆ ಸುಮ್ಮನಾಗದೆ CET ಬದಲಿಗೆ TET ತಂದು ಆಮೇಲೆ CET ಅಂದಾಗ ಸುಮ್ಮನಾದ್ವಿ. ಈಗ ಆ CET 2 ಹಂತದಲ್ಲ, ಊಟ ಸಂಬಳ ಕೊಡೋದು 1 ಲಕ್ಷ ಮಿನಿಮಮ್ ಸ್ಟಾರ್ಟಿಂಗ್ ಸ್ಯಾಲರಿ. ಅದರ ಹೊರತಾಗಿ ವಿ ಆರ್ ಬಾಂಡೆಡ್ ಬೈ ಎ ಸಿಸ್ಟಮ್. ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಪರ ವಿರೋಧ ಇನ್ನೂ ಸಾಕಷ್ಟು ಚರ್ಚೆ ಆಗ್ಬೇಕು, ಸಂಬಂಧಪಟ್ಟವ್ರಿಗೆ ಮಾಹಿತಿ ತಲುಪಿಸ್ಬೇಕು. ಅದ್ರ ಬಗ್ಗೆ ಮಾತನಾಡೋದು ನನಗೆ ಕಷ್ಟ ಆಗ್ತದೆ ಪುಟ. ವಾಟ್ ನೆಕ್ಸ್ಟ್? ಅವಕಾಶಗಳು ಬಹಳಷ್ಟು ಇದಾವೆ. DSQB ನಲ್ಲಿ ಆಲ್ರೆಡಿ ನೋಟಿಫಿಕೇಶನ್ ಬಂದಾಗಿದೆ. ಒಂದ್ಸರಿ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ, ನೀವು ಯಾವೆಲ್ಲ ಹುದ್ದೆಗಳಿಗೆ ಎಲಿಜಿಬಲ್ ಆಗಿರ್ತೀರೋ ಡೂ ಅಪ್ಲೈ ಫಾರ್ ದ ಸೇಮ್ ಅಂತ ಹೇಳ್ತಾ ರೈಟ್ ನಾವ್ ವಾಟ್ ನೆಕ್ಸ್ಟ್? PMRS ನೇಮಕಾತಿ ಸುಮಾರು 7,000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ವಾಟ್ ಇಟ್ ಈಸ್? ನಮ್ಮಲ್ಲಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್
ನೆಸ್ಟ್ಸ್ ಅಂತ ಸಂಘಟನೆ. ಅದರ ಮೂಲಕ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ 6ರಿಂದ 12ನೇ ತರಗತಿ ಇರುವಂತಹ ಮಕ್ಕಳಿಗೆ ವಸತಿಯುತ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಆಕಾಂಕ್ಷೆ ಜೊತೆಗೆ ಬಾಯ್ಸ್ ಹಾಸ್ಟೆಲ್ ಸಪರೇಟ್ ಇದೆ, ಗರ್ಲ್ಸ್ ಹಾಸ್ಟೆಲ್ ಸಪರೇಟ್ ಇದೆ, ಅವರಿಗೆ ಇತರ ಒಂದು ಸ್ಟ್ಯಾಂಡರ್ಡ್ ಎಮ್ಯುನಿಟೀಸ್ ಅನ್ನ ಫೆಸಿಲಿಟೀಸ್ ಅನ್ನು ಕೊಟ್ಟು ವಸತಿಯುತ ಶಿಕ್ಷಣ 6ರಿಂದ 12ನೇ ತರಗತಿ ಮಕ್ಕಳಿಗೆ ಪೂರೈಸಬೇಕು ಅಂತ ಹೇಳಿ ಶಾಲೆಗಳು ನಮ್ಮ ರಾಜ್ಯದಲ್ಲೂ ಇದಾವೆ. ಮತ್ತೆ ಅದು ನೆನಪಲ್ಲಿರಲಿ, EMRS ಅಂತ ಹೇಳಿದ್ರೆ ರಾಜ್ಯ ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತಿಲ್ಲ. ನಮ್ಮ ರಾಜ್ಯದ EMRS ಶಾಲೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೇ ಬೇಕು. ಕನ್ನಡ ಮಾಧ್ಯಮದ ಶಿಕ್ಷಕರಿಗೆ ಇಂತಿಷ್ಟು ಸೀಟನ್ನ ರಿಸರ್ವ್ ಮಾಡಲಾಗಿದೆ. ಆ ಮಾಹಿತಿಯನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ಸ್ಗೆ ಪೂರಕವಾಗಿರುವಂತಹ ಕೆಲವು ಮಾಹಿತಿನ ನೋಡ್ತಾ ಬರೋಣ. ಇಡೀ ದೇಶದಾದ್ಯಂತ ಬಹಳಷ್ಟು ಪ್ರಮುಖ ಸ್ಥಳಗಳಲ್ಲೇ ಈಗಾಗಲೇ EMRS ಶಾಲೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇಟ್ ಇಸ್ ದ ಕ್ಯಾಂಪಸ್ ಆಫ್ EMRS. ಕ್ಯಾಂಪಸ್ ಆಫ್ EMRS ಅದ್ಭುತವಾದ ಕಟ್ಟಡ, ವಿಭಿನ್ನವಾದ ಆಲೋಚನೆ, ಭಾರತ ಬದಲಾಗ್ತಿದೆ ಅನ್ಲಿಕ್ಕೆ ಪ್ರೂಫ್ ಇವೆಲ್ಲ. ಶಿಕ್ಷಣದಲ್ಲಿ ಕ್ರಾಂತಿ ನಡೀತಾ ಇದೆ ಅನ್ಲಿಕ್ಕೆ ಸಾಕ್ಷಿ ಇವೆಲ್ಲ. Here we have a beautiful campus with reference to EMRS. Boys hostel. In between dining hall along with the girls hostel. ಬಹಳಷ್ಟು ಚರ್ಚೆ ಮಾಡ್ಲಿಕ್ಕೆ ಪುಟ. ಏಕಲವ್ಯ ರೆಸಿಡೆನ್ಸಿಯಲ್ ಸ್ಕೂಲ್ ಅಲ್ಲೇ ನಮಗೇನು ಅವಕಾಶ, ಆ ಕಡೆ ನೋಡ್ತಾ ಬರೋಣ ಪುಟ. ನಾವು ಮೊದಲ ಹುದ್ದೆ ಪ್ರಿನ್ಸಿಪಲ್ ಹುದ್ದೆಗೆ. ಪ್ರಿನ್ಸಿಪಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟು 3 ಹಂತಗಳಲ್ಲೇ ನೇಮಕಾತಿ ನಡೀತದ. ಟೈರ್ 1, ಟೈರ್ 2 ಅಂಡ್ ಟೈರ್ 3. ನೆನಪಿರಲಿ, ಇಲ್ಲಿ ಟೈರ್ 1 ಮತ್ತು ಟೈರ್ 2 ಅನ್ನುವಂಥದ್ದು ಇದು ಕ್ವಾಲಿಫೈಯಿಂಗ್ ಆಗಿರುತ್ತದೆ, ಅರ್ಹತೆಯನ್ನು ಪಡೆದುಕೊಳ್ಳಬಲ್ಲ ಪರೀಕ್ಷೆ. ಅಂತಿಮ ಆಯ್ಕೆ ಪಟ್ಟಿಯು ಟೈರ್ 3 ಅಲ್ಲಿ ಪಡೆದಿರುವಂತಹ ಅಂಕಗಳನ್ನು ಆಧರಿಸಿರುತ್ತ. ಇದಕ್ಕೆ ಪೂರಕವಾಗಿ ರೀಸನಿಂಗ್ ಮತ್ತು ಮ್ಯಾಥ್ಸ್ ಎರಡೂ ಸೇರಿಸಿ 10 ಪ್ರಶ್ನೆ 10 ಅಂಕ, GK 10 ಪ್ರಶ್ನೆ 10 ಅಂಕ, ಅಕಾಡೆಮಿಕ್ಸ್ ಅಂಡ್ ರೆಸಿಡೆನ್ಸಿಯಲ್ ಆಸ್ಪೆಕ್ಟ್ಸ್ ಅಂದ್ರೆ ಟ್ರೈಬಲ್ ಸೊಸೈಟಿ ಏನಿದೆ ಅಲ್ಲ, ನ್ಯಾಷನಲ್ ಸೊಸೈಟಿ ಫಾರ್ ಟ್ರೈಬಲ್ ಪೀಪಲ್ ಇದೆಯಲ್ಲ, ಅವರಿಗೆ ಪೂರಕವಾಗಿರುವಂತ ಅವರ ವೆಬ್ಸೈಟ್ ಅಲ್ಲಿ ಸಿಲೆಬಸ್ ಅನ್ನು ಕೊಡ್ತಾರೆ. ಅವರ ವ್ಯವಸ್ಥೆ ಹೇಗಿರ್ತದೆ, ಅಲ್ಲಿ ನಿಯಮಗಳೇನೋ, ಅದಕ್ಕೆ 30 ಪ್ರಶ್ನೆ 30 ಅಂಕ. ದೆನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಫೈನಾನ್ಸ್. ಯಾರೆಲ್ಲ BEd ಮಾಡಿದ್ದೇವೆ ನಮ್ಮ ರಾಜ್ಯದ ಪಠ್ಯಕ್ರಮದಲ್ಲಿ ಒಂದು ತಪ್ಪು ಮಾಡೋದು ಪುಟ. ಏನ್ ಹೇಳಿ, BEd ಅಲ್ಲಿ ಎಜುಕೇಶನಲ್ ಸೈಕಾಲಜಿ ಒಂದೇ ಗಮನಿಸಬೇಕು. ಅಡ್ಮಿನಿಸ್ಟ್ರೇಷನ್ ಮತ್ತು ಫೈನಾನ್ಸ್ ಅನ್ನ ಎಜುಕೇಶನಲ್ ಅಡ್ಮಿನಿಸ್ಟ್ರೇಷನ್ ಬರ್ತದೆ, ಎಜುಕೇಶನಲ್ ಪ್ಲಾನಿಂಗ್ ಅಂತ ಬರ್ತದೆ, ಫಿಲಾಸಫಿಕಲ್ ಫೌಂಡೇಶನ್ಸ್ ಆಫ್ ಎಜುಕೇಶನ್ ಅಂತ ಬರ್ತದೆ, ಎಜುಕೇಶನ್ 1, 2, 3 ಅಂತ ಬರ್ತದೆ, ಎಜುಕೇಶನ್ ಟೆಕ್ನಾಲಜಿ ಅಂತ ಬರ್ತದೆ. ಆ ವಿಷಯಗಳನ್ನು ಆಧಾರವಾಗಿ ಇಟ್ಕೊಂಡಂತ 30 ಪ್ರಶ್ನೆ 30 ಅಂಕ. ಅಂಡ್ ಫೈನಲಿ ಭಾಷಾ ಸಾಮರ್ಥ್ಯದ ಪರೀಕ್ಷೆ 10 ಅಂಕ, ಹಿಂದಿಗೆ 10 ಅಂಕ, ಇಂಗ್ಲಿಷ್ಗೆ. ಕೇಂದ್ರ ಸರ್ಕಾರದ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಬೇಕು ಅನ್ನೋ ಅಭ್ಯರ್ಥಿಗಳಿಗೆ ಭಾಷಾ ಸಾಮರ್ಥ್ಯ 20 ಪ್ರಶ್ನೆ 20 ಅಂಕ, 100 ಮಾರ್ಕ್ಸ್. ದಿಸ್ ಇಸ್ ಕಾಮನ್. ಅದನ್ನು ಹೊರತುಪಡಿಸಿದ್ರೆ ಟೈರ್ 2 ನಲ್ಲಿ ಅಕಾಡೆಮಿಕ್ ಅಂಡ್ ರೆಸಿಡೆನ್ಸಿಯಲ್ ಆಸ್ಪೆಕ್ಟ್ಸ್. ವಿದ್ಯಾರ್ಥಿಗಳು ವಸತಿ ಶಾಲೆಯಲ್ಲಿ ಇದ್ದಾಗ ಅದಕ್ಕೆ ಪೂರಕವಾಗಿರುವಂತಹ ನಿಯಮಾವಳಿಗಳು, ಆಡಳಿತಕ್ಕೆ ಪೂರಕವಾಗಿರುವಂತಹ ಮತ್ತು ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಇಲ್ಲಿ ಕರ್ನಾಟಕದ ಅಭ್ಯರ್ಥಿಗಳು ಗಮನಿಸಬೇಕಾದ ಒಂದು ಸಂಖ್ಯೆ ನೋಡಿ, 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ, 40 ಅಂಕ. ಆದ್ರೆ ಡಿಸ್ಕ್ರಿಪ್ಟಿವ್ 15 ಪ್ರಶ್ನೆ ಇರ್ತದೆ, ಇದಕ್ಕೆ 60 ಅಂಕ. ನಮ್ಮಲ್ಲಿ GPSTR ಅಲ್ಲಿ ಪತ್ರಿಕೆ 3ಕ್ಕೆ ಸಂಬಂಧಪಟ್ಟಂತ ವಿವರಣಾತ್ಮಕವಾಗಿರುವಂತ ಪತ್ರಿಕೆಯನ್ನು ಯಾಕ್ರಿ ತಗೊಂಡ್ಬಂದಿದ್ರಿ, ಮೌಲ್ಯಮಾಪನ ಸರಿಯಾಗಲ್ಲ, ಕಿತ್ತಾಕ್ರಿ, ಏನೋ ಪರ ವಿರೋಧ ಹಲವಾರು ಚರ್ಚೆ, ನಿಲುವು, ಅಭಿಪ್ರಾಯ ಎಲ್ಲವೂ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು ನಡೆಸ್ತಾ ಇರುವಂತಹ ಒಂದು ಮಾದರಿ ಶಾಲೆ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಅವರು ವಿವರಣಾತ್ಮಕವಾಗಿರುವಂತಹ ಪಠ್ಯಕ್ರಮವನ್ನ ಇಟ್ಟಿರುವಂತದ್ದು ಸೋಜಿಗ ಆದರೂ ವಾಸ್ತವ. ಬಟ್ ಒಂದು ಕುತೂಹಲ ಮತ್ತು ಪ್ರಶ್ನೆ ಮೂಡುತ್ತದೆ, ಹಾಗಾದ್ರೆ ಮುಂಬರುವ ದಿನಗಳಲ್ಲೇ ಶಿಕ್ಷಕರ ಇತರ ನೇಮಕಾತಿಗಳಿಗೆ ಡಿಸ್ಕ್ರಿಪ್ಟಿವ್ ಪತ್ರಿಕೆ ಕಡ್ಡಾಯವಾಗಬಹುದೇ, ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಈ ಎರಡೂ ಪತ್ರಿಕೆಗಳು ಅರ್ಹತೆಗೆ ಮಾತ್ರ ಇರ್ತದ. ಇನ್ನು 3ನೇ ಪತ್ರಿಕೆ ಇರ್ತದಲ್ಲ, ಅಲ್ಲಿ ಓವರ್ ಆಗಿ ಏನಿರ್ತದೆ ನೋಡಿ, ಒಂದು ಇಂಟರ್ವ್ಯೂ ಇರ್ತದೆ, ಸಂದರ್ಶನ ಇರ್ತದೆ, ಪರ್ಸನಲ್ ಇಂಟರಾಕ್ಷನ್ ಇರ್ತದೆ, ಅದಕ್ಕೆ 40 ಅಂಕ.
ಫೈನಲ್ ಸ್ಕೋರ್ ಅನ್ನೋದು ಟೈರ್ 3 ಅನ್ನು ಅವಲಂಬಿಸಿದೆ. ಇದರ ಆಧಾರದ ಮಗೆ ನೇಮಕಾತಿಯನ್ನು ನಡೆಸಲಾಗ್ತದೆ. ಪ್ರಿನ್ಸಿಪಲ್ ಹುದ್ದೆಗೆ ಆರಂಭಿಕ ಸಂಬಳವೇ 1,00,000 6 ಅಂಕಿನ ಕ್ರಾಸ್ ಆಗ್ತದೆ ಪುಟ ಅಂತ ಹೇಳ್ತಾ ಪಿಜಿಟಿಗಳು ಫಸ್ಟ್ ಪೇಪರ್ ಅಲ್ಲಿ ಸಿಲೆಬಸ್ ಚೇಂಜಸ್ ಇಲ್ಲ. ಚೇಂಜಸ್ ಆಗಿದ್ದು ಒಂದು ಕಡೆಗೆ ಕಂಪ್ಯೂಟರ್ ನ ಸಿಲೆಬಸ್ ಆಗಿ ಪರಿಚಯಿಸಿದ್ರು ICT. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಕಂಪ್ಯೂಟರ್ ಪರಿಚಯಿಸಿದ್ದ ಇದನ್ನೇ ಫೋಕಸ್ ಆಗಿ ಇಟ್ಕೊಂಡಿರ್ಬೋದು, ಅಥವಾ ಮುಂಬರುವ ದಿನಗಳಲ್ಲೇ ಶಿಕ್ಷಕರಿಗೆ ICT ಅಥವಾ AI ಎನೇಬಲ್ಡ್ ಶಿಕ್ಷಕರ ಅಗತ್ಯತೆ ಕಡ್ಡಾಯ ಅನಿಸ್ಬೋದೇನೋ. ಇಲ್ಲೊಂದು ಹೊಸ ಪಠ್ಯಕ್ರಮನ ಸೇರ್ಪಡೆ ಮಾಡಿದ್ದಾರೆ, ಟೀಚಿಂಗ್ ಆಪ್ಟಿಟ್ಯೂಡ್ ಅಥವಾ ಬೋಧನಾ ನೈಪುಣ್ಯತೆ. ಸಾಮಾನ್ಯವಾಗಿ ನಾವು ನೋಡುವಂತ ಬೋಧನಾ ನೈಪುಣ್ಯತೆ ಕೆಸೆಟ್ ಅಥವಾ ನೆಟ್ ಪರೀಕ್ಷೆಗೆ ಇರ್ತದೆ. ಆದ್ರೆ ಇಲ್ಲೇ ಶಿಕ್ಷಕರ ನೇಮಕಾತಿಗೆ ಈ ವಿಷಯವನ್ನ ತೆಗೆದುಕೊಂಡು ಬಂದಿದ್ದಾರೆ. ಯಾರಿಗೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ತೆಗೆದುಕೊಂಡು ಬಂದಿದ್ದಾರೆ. ಜೊತೆಗೆ NEP 2020 ಇದೆಲ್ಲ ಕಾಮನ್ ಪೇಪರ್. ಇದನ್ನ ಆಧಾರವಾಗಿ ಇಟ್ಕೊಂಡು 100 ಅಂಕ 100 ಪ್ರಶ್ನೆ. ಇನ್ನ ಪಾರ್ಟ್ 6 ಅಲ್ಲಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿಯಲ್ಲಿ ಇಂಗ್ಲಿಷ್ಗೆ 10 ಹಿಂದಿಗೆ 10 ಒಟ್ಟು 20 ಅಂಕ. ದಿಸ್ ಇಸ್ ಟೈರ್ 1. ಟೈರ್ 2 ನಲ್ಲಿ ಪುನಃ ಇಲ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಇದಾವೆ, ಡಿಸ್ಕ್ರಿಪ್ಟಿವ್ ಇದಾವೆ. ಹಾಗಾದ್ರೆ PGTಗೂ ಕೂಡ ವಿವರಣಾತ್ಮಕ ಪತ್ರಿಕೆ ಕಡ್ಡಾಯ ಅಂತಾಯ್ತು. ಫೈನಲ್ ಸೆಲೆಕ್ಷನ್ ಇದೇ ಪತ್ರಿಕೆಯನ್ನು ಆಧರಿಸಿದೆ ಅಂತಾಯ್ತು. ಎಲ್ಲ ಮಾಹಿತಿಯ ಜೊತೆಗೆ ವಾಟ್ ನೆಕ್ಸ್ಟ್? PGTಗಳ ನೇಮಕ ಕಾಮನ್ ಪೇಪರ್ ಇಲ್ಲಿ ಗಮನಿಸಬೇಕು. ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂತ, ನಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತ ಫಿಸಿಕ್ಸ್ TGT, ಸೈನ್ಸ್ TGT, ಸೈನ್ಸ್ ಕ್ವಶನ್, ಮ್ಯಾಥ್ಸ್ TGT, ಮ್ಯಾಥ್ಸ್ ಕ್ವಶನ್ಸ್. ಬಟ್ ಪೆಡಗಾಗಿ ಮೇಲೆ ಫೋಕಸ್ ಮಾಡಿದಾರ. ಇದಕ್ಕೆ ಪೂರಕವಾದ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸಿದ್ದೆ ಆಯ್ತು ಅಂತ ಹೇಳಿದ್ರೆ, ನಮ್ಮ ಪಠ್ಯಪುಸ್ತಕದಲ್ಲಿ NCF ಆಧಾರಿತ ಪಠ್ಯಪುಸ್ತಕದಲ್ಲೇ ಅವೇನೋ 5 ಈಗಳ ಅಪ್ರೋಚ್ ಏನು ತೆಗೆದುಕೊಂಡು ಬಂದಿದ್ದಾರೆ. ಇಂಟಿಗ್ರೇಟೆಡ್ ಅಪ್ರೋಚ್ ಏನಿದೆ ಅಲ್ಲಿ ಪ್ರತಿ ಪಾಠಕ್ಕೂ ಕೂಡ, ಪ್ರತಿ ಪರಿಕಲ್ಪನೆಗೂ ಕೂಡ ಒಂದು ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್. ಆ ಆಕ್ಟಿವಿಟಿಯಲ್ಲಿ ಬೋಧನಾ ಶಾಸ್ತ್ರವನ್ನು ಚೆನ್ನಾಗಿ ಮರ್ಜ್ ಮಾಡಲಾಗಿದೆ. ಅದಕ್ಕೆ ಪೂರಕವಾಗಿರುವಂತಹ ಕ್ವಶನ್ಗಳನ್ನ ಡಿಸೈನ್ ಮಾಡಿದರೆ ಹೊಸ ಸಿಲೆಬಸ್ ಇನ್ನೊಂದು ಸೇರಿಸ್ತಾರ ಅವರು. ಕೇಸ್ ಸ್ಟಡೀಸ್ ಅಂತ ಬಂದಿದೆ. ಎಲ್ಲವಕ್ಕೂ ಪೂರಕವಾಗಿ ನಮ್ಮಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಷ್ಟೇ ಅಲ್ಲ, ಆಂಗ್ಲ ಮಾಧ್ಯಮದ ಸಾಹಿತ್ಯದ ಕೊರತೆ ಇರುತ್ತಾ ಇಲ್ಲೇ ನಮಗೆ ಪ್ರೆಸೆನ್ಸ್ ಆಫ್ ಗೈಡ್ ಬೇಕನ್ನಿಸ್ತದ. GK 10 ಅಂಕ 10 ಪ್ರಶ್ನೆ, ರೀಸನಿಂಗ್ 15 ಅಂಕ 15 ಪ್ರಶ್ನೆ, ಕಂಪ್ಯೂಟರ್ ಅಥವಾ ICT 15 ಅಂಕ 15 ಪ್ರಶ್ನೆ, ಟೀಚಿಂಗ್ ಆಪ್ಟಿಟ್ಯೂಡ್ ನಾವ್ ಅನ್ಕೊಂಡ್ವಿ ಟೀಚಿಂಗ್ ಆಪ್ಟಿಟ್ಯೂಡ್ ಕೆಸೆಟ್ ನೆಟ್ ಅವರಿಗೆ ಅಂದ್ರೆ MA MSc MCom ಮಾಡಿರೋರಿಗೆ PGTಗಳಿಗೆ ಮಾತ್ರ ಅಂತ. ಇಲ್ಲ ಸ್ವಾಮಿ, TGTಗೂ ಆಪ್ಟಿಟ್ಯೂಡ್ ನ ಕಡ್ಡಾಯಗೊಳಿಸಿದಾರೆ ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ನಮ್ಮಲ್ಲಿ ಇದ್ದಂತ ಶಿಕ್ಷಕರ ನೇಮಕಾತಿಗೆ ಹಳೆ ಸಿಲೆಬಸ್ ಎಜುಕೇಶನ್ ಸೈಕಾಲಜಿ, ಹೊಸ ಸಿಲೆಬಸ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ, ಅದಕ್ಕೆ ಪೂರಕವಾಗಿರುವಂತಹ ವಿನೂತನ ಸಿಲೆಬಸ್ ನ ಹೊಸ ದಿಕ್ಕು ಈಗ ಕಾಣಿಸೋದಕ್ಕೆ ಶುರುವಾಗಿದೆ. ಟೀಚಿಂಗ್ ಆಪ್ಟಿಟ್ಯೂಡ್ ಅಥವಾ ಬೋಧನಾ ನೈಪುಣ್ಯತೆ ನಮ್ಮ ರಾಜ್ಯದಲ್ಲಿ 1999ರಿಂದ 2009 B.Ed ಕೋರ್ಸಿಗೆ ಹೋಗೋದಕ್ಕೆ, B.Ed ಗೆ ಪ್ರವೇಶ ಪಡೀಲಿಕ್ಕೆ B.Ed ಎಂಟ್ರೆನ್ಸ್ ಎಕ್ಸಾಮ್ ಅಂತಿತ್ತು ಸ್ವಾಮಿ. ನಮ್ಮ ರಾಜ್ಯದಲ್ಲಿ ಮೊದಲ ಸಲ ಬೋಧನಾ ನೈಪುಣ್ಯತೆಗೆ ಪೂರಕವಾಗಿರುವಂತಹ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ 25 ಪ್ರಶ್ನೆಗಳನ್ನ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲೇ ಕೊಟ್ಟಿರುವಂತಹ ಹಿಸ್ಟ್ರಿ ನಾವು ನೋಡ್ತೀವಿ. ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಇಲ್ಲಿ ಕನ್ನಡದಲ್ಲೂ ರಿಸೋರ್ಸ್ ಇದೆಯಪ್ಪ, ಆ ಪ್ರಶ್ನೆಗಳನ್ನ ಒಂದ್ಸಾರಿ ಗ್ಲಾನ್ಸ್ ಮಾಡಿ ಹೇಳ್ತಾ. ಸಬ್ಜೆಕ್ಟ್ ಕನ್ಸರ್ನ್ಡ್ 20 ಮಾರ್ಕ್ಸ್, NEP 2020 10 ಮಾರ್ಕ್ಸ್, ಆಲ್ ಟುಗೆದರ್ 100 ಮಾರ್ಕ್ಸ್. ಅದನ್ನ ಹೊರತುಪಡಿಸಿದ್ರೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇಂಗ್ಲಿಷ್, ಹಿಂದಿ ಅಂಡ್ ರೀಜನಲ್ ಲ್ಯಾಂಗ್ವೇಜ್ ಇಲ್ಲಿ ಗಮನಿಸಬೇಕು. ಈ 30 ಅಂಕಗಳಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು 10 ಅಂಕ ಇಂಗ್ಲಿಷ್ಗೆ, 10 ಅಂಕ ಹಿಂದಿಗೆ, ಜೊತೆಗೆ ಕನ್ನಡದ 10 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗ್ತದ. ಸರಿನಾ? ಇವುಗಳ ಜೊತೆಗೆ ವಾಟ್ ನೆಕ್ಸ್ಟ್? ಈ ಭಾಷೆಗಳ ಪಟ್ಟಿಯಲ್ಲೇ 9ನೇ ಭಾಷೆಯಾಗಿ ಕನ್ನಡವನ್ನು ಸೇರ್ಪಡೆ ಮಾಡಿದ್ದಾರೆ. ಕರ್ನಾಟಕದಿಂದ ಪ್ರಯತ್ನ ಪಡುವಂತಹ ಅಭ್ಯರ್ಥಿಗಳು ಕೆಲವು ಹುದ್ದೆಗಳು ನಮಗೆ ಮೀಸಲಾಗಿಟ್ಟಿರ್ತಾರೆ. ಅಲ್ಲಿ ಇತರ ರಾಜ್ಯದವರ ಕಾಂಪಿಟೇಷನ್ ಇರಲ್ಲ. ಕನಿಷ್ಠ ಪಕ್ಷ ಅಪ್ಲೈ ಮಾಡೋಣ ಪುಟ. ಈ ಹಂತವನ್ನ ನಾವು ಕ್ಲಿಯರ್ ಮಾಡಿದ್ರೆ 1:10 ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಟೈರ್ 2 ಅಂತ ಕಳಿಸ್ತಾರ. ಪುನಃ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ, ಡಿಸ್ಕ್ರಿಪ್ಟಿವ್ ಇದೆ. ಹಾಗಾದ್ರೆ ಇನ್ನು ಮುಂಬರುವ ದಿನಗಳಲ್ಲಿ ನಮಗೆ ಶಿಕ್ಷಕರ ನೇಮಕಾತಿಗೆ ವಿವರಣಾತ್ಮಕ ಪ್ರಶ್ನೆಗಳು ಕಡ್ಡಾಯ ಆದರೆ ಅಚ್ಚರಿ ಪಡಬೇಕಾಗಿಲ್ಲ. ಸರ್, ಇದ್ರ ಸಹವಾಸನೆ ಬೇಡ ನಮಗೆ ಅನ್ನೋ ಸ್ನೇಹಿತರಿಗೆಲ್ಲ ಮತ್ತೊಂದು ಹುದ್ದೆ ಪುಟ, ಹಾಸ್ಟೆಲ್ ವಾರ್ಡನ್, ಬೋತ್ ಮೇಲ್ ಅಂಡ್ ಫಿಮೇಲ್. ಇಲ್ಲಿರೋ ಸಿಲೆಬಸ್ ಏನು ಇಲ್ಲಿ ನೋಡಿ. ರೀಸನಿಂಗ್ 15 ಅಂಕ, GK 10 ಅಂಕ, ಕಂಪ್ಯೂಟರ್ 15 ಅಂಕ, ಮ್ಯಾಥ್ಸ್ 30 ಅಂಕ, ಜೊತೆಗೆ ಭಾಷಾ ಸಾಮರ್ಥ್ಯ ಇಂಗ್ಲಿಷ್ ಹಿಂದಿ ಜೊತೆಗೆ ಪ್ರಾದೇಶಿಕ ಭಾಷೆ 30 ಅಂಕ, ಒಟ್ಟು 100 ಅಂಕಗಳ ಕಾಮನ್ ಪೇಪರ್. ಪುನಃ ಇಲ್ಲೋ ಕನ್ನಡಿಗರಿಗೆ ಕೆಲವು ಹುದ್ದೆಗಳನ್ನ ಮೀಸಲಾಗಿರ್ತದೆ. ಉದಾಹರಣೆಗೆ ನಮ್ಮ ರಾಜ್ಯದ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಅಲ್ಲೇ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಂತಹ EMRS ಗಳಲ್ಲೇ ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಮಾಡುವಂತಹ ಅಭ್ಯರ್ಥಿಗಳು ಕರ್ನಾಟಕದವರೇ ಆಗಿರಬೇಕು, ಕನ್ನಡಿಗರೇ ಆಗಿರಬೇಕು, 1ರಿಂದ 10ನೇ ತರಗತಿ ಕನ್ನಡವನ್ನು ಓದಿರಬೇಕು, ಪರೀಕ್ಷೆಯಲ್ಲಿ ಈ ಕನ್ನಡದ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಮಾಡಿರಲೇಬೇಕು. ಅಂತ ಅಭ್ಯರ್ಥಿಗಳನ್ನ 1:10 ರೇಷಿಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಟೈರ್ 2ಗೆ ಕಳಿಸಲಾಗ್ತದೆ. ಪುನಃ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ, ಡಿಸ್ಕ್ರಿಪ್ಟಿವ್ ಇದೆ. ಹಾಗಾದ್ರೆ ಮುಂಬರುವ ದಿನಗಳಲ್ಲಿ ಡಿಸ್ಕ್ರಿಪ್ಟಿವ್ ಪತ್ರಿಕೆ ಅನಿವಾರ್ಯ ಆಗಲಿದೆಯೇ ಎಂಬ ಭಯದ ಜೊತೆಗೆ, ಪ್ರಶ್ನೆ ಜೊತೆಗೆ ಮುಂದಿನ ಹುದ್ದೆ ಅಕೌಂಟೆಂಟ್. ಸರ್, ನಾವು BCom ಜೊತೆ B.Ed ಮಾಡಿದ್ವಿ, ಶಿಕ್ಷಕರಾಗ್ಲೇ ಇಲ್ಲ.
ಊಟ ಶಾಲೆಗಳಲ್ಲೇ ಜಾಯ್ನ್ ಆಗ್ಲಿಕ್ಕೆ ನಿಮಗೊಂದು ಅವಕಾಶ ಇದೆ. ಅಕೌಂಟೆಂಟ್ ಈ ಹುದ್ದೆಗಳಿಗೆ ಎನಿ ಡಿಗ್ರಿ ಅವ್ರನ್ನ ತಗೊಳ್ಳಲ್ಲ. ಎನಿ ಡಿಗ್ರಿ ಇದ್ರೆ ಕ್ಲರ್ಕ್ ಅನ್ನೋ ಹುದ್ದೆ ಬರ್ತದೆ, ಗುಮಾಸ್ತ ಅನ್ನೋ ಹುದ್ದೆ ಬರ್ತದೆ. ಇಲ್ಲಿ ಅಕೌಂಟೆಂಟ್ ಹುದ್ದೆಗೆ ಕಡ್ಡಾಯವಾಗಿ ಬಿಕಾಮೆ ಆಗಿರ್ಬೇಕು. 10 ಅಂಕ ಜಿಕೆ, 20 ಅಂಕ ರೀಸನಿಂಗ್, 20 ಅಂಕ ICT, 30 ಅಂಕ ಮ್ಯಾಥ್ಸು, ಭಾಷಾ ಸಾಮರ್ಥ್ಯ 20 ಅಂಕ, ಒಟ್ಟು 100 ಅಂಕ, 100 ಪ್ರಶ್ನೆ. ಅದನ್ನ ಹೊರತುಪಡಿಸಿದ್ರ ನೋಡಿ 100 ಪ್ರಶ್ನೆಗೆ 2 ಗಂಟೆ 120 ನಿಮಿಷ 7200 ಸೆಕೆಂಡ್ ಕೊಟ್ಟಿದ್ದಾರೆ. ಹಾಗಾದ್ರೆ 7200 100ರಿಂದ ಭಾಗಿಸ್ತೀನಿ, ಒಂದು ಕ್ವಶನ್ 72 ಸೆಕೆಂಡ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದು OMR ಆಧಾರಿತ ಆಫ್ಲೈನ್ ಟೆಸ್ಟ್ ಆಗಿರ್ತದೆ. ಆನ್ಲೈನ್ ಯಾವಾಗಿರ್ಬೇಕು, ಆಫ್ಲೈನ್ ಯಾವಾಗಿರ್ಬೇಕು? ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಹೊಸ ಚರ್ಚೆ, ಏನು ಚರ್ಚೆ ಇದೆ ಹೇಳಿ? ಮುಂಬರುವ TET ಕಂಪ್ಯೂಟರ್ ಮೂಲಕ ನಡೆಸ್ತೀವಿ ಅನ್ನುವಂಥ ಚರ್ಚೆ. ಕೇಂದ್ರ ಸರ್ಕಾರ ಈಗಾಗಲೇ TET ಅಲ್ಲ CTET ಪರೀಕ್ಷೆನ ಕಂಪ್ಯೂಟರ್ ಆಧಾರಿತವಾಗಿ ನಡೆಸಿ 2-3 ಸಲ ನಡೆಸಿ ಅದರಿಂದ ಪ್ರಾಯೋಗಿಕವಾಗಿ ಹಲವು ತೊಂದರೆಗಳು ಬಂದಾದ್ಮೇಲೆ ಅದನ್ನ ವಿತ್ಡ್ರಾ ಮಾಡ್ಕೊಂಡು, ಹಾಗೆ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ 1 ಸಲ ನೇಮಕಾತಿಯನ್ನ ಕಂಪ್ಯೂಟರೈಸ್ ಮಾಡಿಕೊಂಡು ಅದನ್ನ ವಿತ್ಡ್ರಾ ಮಾಡ್ಕೊಂಡು ಈಗ ವಾಪಸ್ ವೈಮಾರಿಗೆ ಬಂದಿದ್ದಾರೆ. ಅದರಲ್ಲೂ ವಿವರಣಾತ್ಮಕ ಉತ್ತರ ಇದ್ದಾಗ ಸಾಮಾನ್ಯವಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರಲ್ಲ ಅನ್ನೋದು ದಟ್ಸ್ ಅ ಕಾಮನ್ ಸೆನ್ಸ್. ಇದನ್ನ ನೋಡ್ಕೊಂಡ ಪ್ರಾಯಶಃ ನಮ್ಮ ರಾಜ್ಯದಲ್ಲಿ ಈಗ TET ಕಂಪ್ಯೂಟರ್ ಆಧಾರಿತವಾಗಿ ನಡೆಸಬೇಕು ಬೇಡವೋ? ಒಂದು ವರ್ಗ ಹೆಂಗ್ ಹೇಳ್ತದೆ, ಸರ್ ಆನ್ಲೈನ್ ಮೂಲಕ ನಡೆಸೋದ್ರಿಂದ ಕ್ವಶನ್ ಪೇಪರ್ ಲೀಕ್ ಆಗಲ್ಲ, ಬಟ್ ಆನ್ಲೈನ್ ಮೂಲಕ ನಡೆಸೋದ್ರಿಂದ ನಮ್ಮಲ್ಲಿ ಎಲ್ಲರೂ ಕೂಡ ಇಲಿಟರೇಟ್ ಅಥವಾ ಡಿಸಿಲಿಟರೇಟ್ ಇಲ್ಲ. ಅದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಯುವ ಅಗತ್ಯತೆ ಇದೆ ಹೇಳ್ಕೊಳ್ತಾ, ಟೈರ್ 2 ನಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂಡ್ ಡಿಸ್ಕ್ರಿಪ್ಟಿವ್ ಕೇವಲ ಟೈರ್ 2 ನ ಆಧಾರವಾಗಿಟ್ಕೊಂಡು ರ್ಯಾಂಕ್ ಲಿಸ್ಟ್ ಅನ್ನು ಅನೌನ್ಸ್ ಮಾಡಲಾಗ್ತದೆ ಅಕೌಂಟೆಂಟ್. ಅದೇ ಮಾದರಿಯಲ್ಲಿ ಫಿಮೇಲ್ ಸ್ಟಾಫ್ ನರ್ಸ್, BSc ನರ್ಸಿಂಗ್ ಓದಿರುವಂತ ನಿಮ್ಮ ಮನೆಯಲ್ಲಿರೋ ಸಹೋದರ ಸಹೋದರಿ ಯಾರು ಇರಲೇ, ಫಿಮೇಲ್ ಸ್ಟಾಫ್ ನರ್ಸ್ ಮಹಿಳೆಯರಿಗಾಗಿ ಇರುವಂತ ಕಾಮನ್ ಪೇಪರ್ ಏನಿತ್ತು 100 ಮಾರ್ಕ್ಸ್, ಅದು ಬಿಟ್ರೆ ಸಿಲೆಬಸ್ ಆಫ್ ನೆಸ್ ಆ ಇಲಾಖೆಯ ನಿಯಮಗಳು ಏನ್ ಹೇಳ್ತದೆ, ಮಲ್ಟಿಪಲ್ ಚಾಯ್ಸ್ 40, ಡಿಸ್ಕ್ರಿಪ್ಟಿವ್ 15, ಫೈನಲ್ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಆಗೋದು ಇದರಲ್ಲೇ. ಇಲ್ಲೂ ಕೂಡ ಕನ್ನಡ ಭಾಷಿಕರಿಗೆ ಅವಕಾಶ ಇದೆ. ಇಂಗ್ಲಿಷ್, ಹಿಂದಿ, ಕನ್ನಡ ಟೆಸ್ಟ್ ಅನ್ನು ಬರೆಯೋದು ಕಡ್ಡಾಯವಾಗಿದೆ. ಯಾರೆಲ್ಲ BSc ನರ್ಸಿಂಗ್ ಮಾಡಿದಾರ, ಕೇಂದ್ರ ಸರ್ಕಾರದ ಈ ಹುದ್ದೆನ ಕರ್ನಾಟಕದಲ್ಲೇ ನಿರ್ವಹಿಸಬಲ್ಲಂತ ಹೊಸ ಅವಕಾಶ ಮತ್ತು ನಮಗೆ ತೆರೆದಿದೆ. ಜೂನಿಯರ್ ಸೆಕ್ರೆಟೇರಿಯಟ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ ಹುದ್ದೆ. ಕಾಮನ್ ಸಿಲೆಬಸ್ ಏನೇನಿದೆ ಸ್ವಾಮಿ ಇಲ್ಲಿ? ರೀಸನಿಂಗ್ 25 ಅಂಕ, ಮ್ಯಾಥ್ಸ್ 25 ಅಂಕ, GK 20 ಅಂಕ, ಕಂಪ್ಯೂಟರ್ ಆಪರೇಷನ್ 10 ಅಂಕ. ಆಪರೇಷನ್ ಅಂತ ಕೊಟ್ಟಿರೋದ್ರಿಂದ MS ಆಫೀಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ಗಳು ಕಡ್ಡಾಯ ಎಂದರ್ಥ. ಇಂಗ್ಲಿಷ್ ಭಾಷೆ 10 ಅಂಕ, ಹಿಂದಿ ಭಾಷೆ 10 ಅಂಕ, ಒಟ್ಟು 100 ಅಂಕ, 100 ಪ್ರಶ್ನೆ, 2 ಗಂಟೆ. ಪ್ರತಿ ಪ್ರಶ್ನೆಗೆ 72 ಸೆಕೆಂಡ್ಗಳ ಕಾಲಮಿತಿ. ಇಲ್ಲಿರುವಂತಹ ನೆಗೆಟಿವ್ ಮಾರ್ಕಿಂಗ್ ಗಮನಿಸಬೇಕಾ? ಪ್ರತಿ ವರ್ಷ ನೆಗೆಟಿವ್ ಮಾರ್ಕಿಂಗ್ 25% ಇದ್ರೆ ಈ ವರ್ಷ ನೆಗೆಟಿವ್ ಮಾರ್ಕಿಂಗ್ 33% ಆಗಿರುವುದನ್ನು ಗಮನಿಸಿ. ಇದನ್ನ ಯಾರು ಕ್ವಾಲಿಫೈ ಮಾಡ್ತಾರೆ, ಈ ಅಂಕಗಳನ್ನ ಫೈನಲ್ ಮೆರಿಟ್ ಲಿಸ್ಟ್ ಗೆ ತೆಗೆದುಕೊಳ್ಳುದ, ಇದನ್ನ ಬರೀ ಕ್ವಾಲಿಫೈಯಿಂಗ್ ಆಗಿ ಪರಿಗಣಿಸಿ 1:10 ರೇಷೋದಲ್ಲಿ ಟೈರ್ 2 ಕಳಿಸ್ತೇವೆ. ಪುನಃ ಆ ಇಲಾಖೆಯ ನಿಯಮಗಳೇನು? ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂಡ್ ಡಿಸ್ಕ್ರಿಪ್ಟಿವ್. ಹಾಗಾದ್ರೆ ಎಲ್ಲಾ ಹುದ್ದೆಗಳಿಗೆ ಡಿಸ್ಕ್ರಿಪ್ಟಿವ್ ಕಡ್ಡಾಯಗೊಳಿಸ್ತಾ ಇದ್ದಾರೆ. ಕೇವಲ ಅಧಿಕಾರಿ ಹುದ್ದೆಗಳಿಗೆ ಅಷ್ಟೇ ಅಲ್ಲ, ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳಿಗೆ ಅಷ್ಟೇ ಅಲ್ಲ ಅಂತ ಆಯ್ತು ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಏನಾದ್ರು ಅನಿವಾರ್ಯ ಆಗಲಿದೆ ಅನ್ನೋ ಯೋಚನೆಯ ಜೊತೆಗೆ ಆದ್ಮೇಲೆ ಇವ್ರಿಗೊಂದು ಟೈಪಿಂಗ್ ಟೆಸ್ಟ್ ಕೂಡ ಇರ್ತದೆ, ಟೈರ್ 3 ಟೈಪಿಂಗ್ ಟೆಸ್ಟ್. ಇದರ ಆಧಾರದ ಮೇಲೆ ಟೈರ್ 2 ಯಾರು ಕ್ವಾಲಿಫೈ ಮಾಡ್ತಾರೆ ಅವ್ರನ್ನ ಕರೆದಿರ್ತಾರೆ. ಟೈರ್ 3 ಅಂಕಗಳನ್ನು ನೋಡ್ತಾರೆ. ಓವರ್ ಆಲ್ ಆಗಿ ರ್ಯಾಂಕ್ ಲಿಸ್ಟ್ ಮಾಡಲಾಗ್ತದೆ. ಲ್ಯಾಬ್ ಅಟೆಂಡೆಂಟ್ ಕಾಮನ್ ಪೇಪರ್ ಈ ಮೊದಲು ಏನ್ ಸಿಲೆಬಸ್ ಇರ್ತದೇನೆ ಅದ್ರ ಜೊತೆ ಆ ಇಲಾಖೆಯ ಸಿಲೆಬಸ್ 40 ಅಂಕ ಅಥವಾ 40 ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್, 15 ಪ್ರಶ್ನೆ ಡಿಸ್ಕ್ರಿಪ್ಟಿವ್. ಫೈನಲ್ ಲಿಸ್ಟ್ ಡಿಸೈಡ್ ಆಗೋದು ಇದ್ರ ಮೇಲೆನ. ಲುಕ್ ಅಟ್ ದಿಸ್. ಅವ್ರ ಸಿಲೆಬಸ್ ಅನ್ನು ಹೇಗೆ ಫ್ರೇಮ್ ಮಾಡಿದ್ದಾರೆ ನೋಡಿ. ಯಾರು? EMRS ಏಕಲವ್ಯ ಮಾಡೆಲ್ ರೆಸಿಡೆನ್ಸ್. ಈ ವರ್ಷ ಆಫ್ಲೈನ್ ಎಕ್ಸಾಮ್ ಇರ್ತದೆ. 33% ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. EMRS ಮೂಲಕ ನಮ್ಮ ರಾಜ್ಯದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸುವಂತಹ ಅದ್ಭುತ ಅವಕಾಶ ನಮಗಿದೆ ಅಂತ ಹೇಳ್ತಾ, ಇದರ ಮುಂದುವರೆದ ಭಾಗ ಡಿಫೆನ್ಸ್ ಅಲ್ಲಿ, ರಕ್ಷಣಾ ಇಲಾಖೆಯಲ್ಲಿ ಮಾತು ಹೇಳಿದ್ದೆ ನಾನು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ. ನಮ್ಮ ಬಹಳಷ್ಟು ವಿಡಿಯೋಗಳಲ್ಲಿ ಮಾತು ಹೇಳಿರ್ತೇನೆ, ನಾನು ಕಾರ್ಯಕ್ರಮಗಳಲ್ಲಿ ಹೋದಾಗ್ಲಿ ಮಾತನ್ನು ಹೇಳಿರ್ತೇನೆ. ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಸರ್ಕಾರ ನೌಕರಿಗಳನ್ನು ಕೊಟ್ಟಂತ ದೇಶ ನಮ್ದು. ಯಾವ ದೇಶ? ಭಾರತ ದೇಶ. ಇಲಾಖೆ ಡಿಫೆನ್ಸ್. ಒಟ್ಟು 30 ಲಕ್ಷ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಜಗತ್ತಿನ ಯಾವ ಆರ್ಗನೈಸೇಷನ್ ಅಲ್ಲೂ, ಯಾವ ಸರ್ಕಾರಿ ಆರ್ಗನೈಸೇಷನ್ ಅಲ್ಲೋ ಇಷ್ಟು ಸಂಖ್ಯೆ ಜನ ಒಂದೇ ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇರುವಂತ ಉದಾಹರಣೆ ನ ಭೂತೋ ನ ಭವಿಷ್ಯತ್. ಈ ಮೊದಲಿಲ್ಲ, ಮುಂದೆ ಬಹುಶಃ ಇರೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಡಿ ಫಾರ್ ಡಿಫೆನ್ಸ್, ಡಿ ಫಾರ್ ಡಿಸಿಪ್ಲಿನ್. ತುಂಬಾ ಡಿಸಿಪ್ಲಿನ್ ಆಗಿ ನಡೆಸುವಂತ ರಕ್ಷಣಾ ಇಲಾಖೆಯಲ್ಲೇ 2 ಮಾದರಿಯ ಶಾಲೆಗಳಿದೆ. ಒಂದು ಆರ್ಮಿ ಪಬ್ಲಿಕ್ ಸ್ಕೂಲ್ APS ಅಂತ, ಇನ್ನೊಂದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ RMS ಅಂತ. ಈ ನವೋದಯ ಸ್ಕೂಲ್ ಅಥವಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಪ್ರಿಪೇರ್ ಮಾಡುವಂತ ಮಕ್ಕಳು RMS ಕ್ವಶನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡೋದನ್ನ ತಾವು ಗಮನಿಸಿರ್ಬೋದು ಸ್ವಾಮಿ. ಅಂತ RMS ಗಳು ಈ ದೇಶದಾದ್ಯಂತ 5 ಇದಾವೆ. ಅದರಲ್ಲಿ 2 ಕರ್ನಾಟಕದಲ್ಲಿ ಇದಾವೆ. ಹಾಗಾದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ
ಆರ್ಮಿ ಶಾಲೆಗಳಲ್ಲಿ ಕೆಲಸ ಮಾಡುವಂತ ಅವಕಾಶಗಳು ಜಾಸ್ತಿ ಕೊಟ್ಟಂಗಾಯ್ತಲ್ಲ. ರೀಜನಲ್ ಲ್ಯಾಂಗ್ವೇಜ್ ಕೇಳಿದ್ರೆ ಅಲ್ಲಿನ ಮಕ್ಕಳ ಜೊತೆ ವ್ಯವಹರಿಸ್ಲಿಕ್ಕೆ, ಅಥವಾ ಕನಿಷ್ಠ ಪಕ್ಷ ಇಂಗ್ಲಿಷ್ ಹಿಂದಿನೇ ಕೇಳ್ತಾರಪ್ಪ, ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲೇ ಇದ್ಕೊಂಡು ಕೇಂದ್ರ ಸರ್ಕಾರದ ಕೆಲಸ ಮಾಡ್ಲಿಕ್ಕೆ ಮತ್ತೊಂದು ಅವಕಾಶ ಸಿಗುತ್ತಲ್ಲ ಪುಟ. ಇಂಥ ಆಯ್ಕೆಗಳನ್ನ ಗಮನಿಸ್ಕೊಳ್ಳಿ ಅಂತ ಹೇಳ್ತಾ, ವಾಟ್ ನೆಕ್ಸ್ಟ್? ಇಲ್ಲಿರುವ ಪ್ರೈಮರಿ ಟೀಚರ್ ನೇಮಕಾತಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ, 1 ರಿಂದ 5ನೇ ತರಗತಿಯ ಶಿಕ್ಷಕರ ನೇಮಕಾತಿಗೆ ನೋಡಿ, ಡಿ ಫಾರ್ ಡಿಸಿಪ್ಲಿನ್, ಡಿ ಫಾರ್ ಡಿಫೆನ್ಸ್. ಭಾರತದ ರಕ್ಷಣಾ ಇಲಾಖೆಯ ಶಿಸ್ತಿನ ಬಗ್ಗೆ ಜಗತ್ ಮಾತನಾಡ್ತದೆ. ಎಷ್ಟು ಪೆಕ್ಯುಲಿಯರ್ ಆಗಿದ್ದಾರೆ ನೋಡಿ ಅವರು. ಕ್ವಶನ್ ನಂಬರ್ 1 ರಿಂದ 4ರವರೆಗೆ ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್, ಕ್ವಶನ್ ನಂಬರ್ 5 ರಿಂದ 8ವರೆಗೆ ಇಂಟರ್ನ್ಯಾಷನಲ್ ಇವೆಂಟ್ಸ್, ಕ್ವಶನ್ ನಂಬರ್ 9, 10 ಗ್ಲೋಬಲ್ ಲೆವೆಲ್ ಕರೆಂಟ್ ಅಫೇರ್ಸ್. ಅಂದ್ರೆ ಕರೆಂಟ್ ಅಫೇರ್ಸ್ ಯಾವ್ಯಾವುದು, ಇನ್ಕ್ಲೂಡಿಂಗ್ ಕ್ವಶನ್ ನಂಬರ್. ಇದನ್ನೇ ನಾನು ಡಿ ಫಾರ್ ಡಿಸಿಪ್ಲಿನ್, ಡಿ ಫಾರ್ ಡಿಫೆನ್ಸ್, ದಟ್ ಟು ಇಂಡಿಯನ್ ಡಿಫೆನ್ಸ್ ಅಂತ ಹೇಳಿದ್ದು. ಇವ್ರು ನೋಡಿ 10 ಪ್ರಶ್ನೆ ಬೇಸಿಕ್ ಜಿಕೆ ಮತ್ತು ಕರೆಂಟ್ ಅಫೇರ್ಸ್, 20 ಪ್ರಶ್ನೆ ಪೆಡಗಾಗಿ ಅಥವಾ ಬೋಧನಾಶಾಸ್ತ್ರ ಮತ್ತು ಎಜುಕೇಶನಲ್ ಪಾಲಿಸಿ, ಎನ್ಇಪಿಗೆ ಸಂಬಂಧಪಟ್ಟಂತೆ, ಎನ್ಸಿಎಫ್ ಸಂಬಂಧಪಟ್ಟಂತೆ, ಆರ್ಟಿಗೆ ಸಂಬಂಧಪಟ್ಟಂತೆ, ಸಿಸಿಗೆ ಸಂಬಂಧಪಟ್ಟಂತೆ. ಇನ್ನುಳಿದ 170 ಪ್ರಶ್ನೆ ಸಬ್ಜೆಕ್ಟ್ಗೆ ಇರೋ 200ರಲ್ಲಿ 170 ಪ್ರಶ್ನೆ ಅಂತ ಹೇಳಿದ್ರೆ 85%. ಉಳಿದ ಇಲಾಖೆಗಳಲ್ಲಿ ಏನ್ ಮಾಡಿದಾರೆ, 50% ಕಾಮನ್ ಟು ಆಲ್. ಅದರಲ್ಲಿ ಮೆಂಟಲ್ ಎಬಿಲಿಟಿ, ಸೈಕಾಲಜಿ ಅಥವಾ ಕಂಪ್ಯೂಟರ್ಸ್ ಎಲ್ಲ ತಗೊಂಡಿದ್ದಾರೆ. ಇನ್ನುಳಿದ 50% ಮಾತ್ರ ಸಬ್ಜೆಕ್ಟ್ ರಿಲೇಟೆಡ್. ಡಿಫೆನ್ಸ್ ಅಲ್ಲಿ ಹಂಗಲ್ಲ, 85% ಸಬ್ಜೆಕ್ಟ್ ರಿಲೇಟೆಡ್. ಇಲ್ಲಿ ಗಮನಿಸಬೇಕು, ಒಂದು ಮಾಹಿತಿನ ಗಮನಿಸಬೇಕು. ಏನಂತ, ಸೈನ್ಸ್ 1 ರಿಂದ 5ನೇ ತರಗತಿ NCERT ಪುಸ್ತಕಗಳ ಆಧಾರಿತ. ನೋಟಿಫಿಕೇಶನ್ ಅಲ್ಲಿ ಇದನ್ನು ಕೊಡಬೇಕಾಗಿತ್ತಾ? ಎಸ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಇಲ್ಲಿರೋರು ಯಾರೋ ರಿಪ್ಲೈ ಕೊಡ್ಬೋದಾ? ಯಾಕೆ ಬೇಕಿತ್ತು ಈ ಪದ? ಇನ್ ಕೇಸ್ ನಾಳೆ ಎಕ್ಸಾಮ್ ಬರೀತೀರಿ, ಇನ್ನೊಂದು ಉತ್ತರ ಮಾರ್ಕ್ ಮಾಡ್ತೀರಿ, ವಿಕಿಪೀಡಿಯಾ ನೋಡಿರ್ತೀರಿ, ಅವ್ರೊಂದು ಕೀ ಆನ್ಸರ್ ಕೊಡ್ತಾರೆ, ಅವ್ರದ್ದೊಂದು ಉತ್ತರ ಇರುತ್ತೆ. ನೀವು ವಿಕಿಪೀಡಿಯಾ ಹಿಡ್ಕೊಂಡೋದಾಗ ನಿಮ್ಮ ಎದುರಿಗೆ ತಗೊಂಡ್ಬರ್ತಾರೆ ಅವರು. ಏನ್ ಹೇಳಿದೀವಪ್ಪ, ಪುಸ್ತಕ ಶಿಸ್ತು ಹೇಗಿರ್ತದೆ ಅನ್ಲಿಕ್ಕೆ. ಡಿ ಫಾರ್ ಡಿಸಿಪ್ಲಿನ್, ಡಿ ಫಾರ್ ಡಿಫೆನ್ಸ್, ದಟ್ ಇಸ್ ಇಂಡಿಯನ್ ಡಿಫೆನ್ಸ್ ಅನ್ಲಿಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳ್ತಾ, ಇಲ್ಲಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸೈನ್ಸ್ ಗೊತ್ತಿರಬೇಕು, ಸೋಷಿಯಲ್ ಸೈನ್ಸ್ ಗೊತ್ತಿರಬೇಕು, ಮ್ಯಾಥ್ಸ್ ಗೊತ್ತಿರಬೇಕು, ಇಂಗ್ಲಿಷ್ ಗೊತ್ತಿರಬೇಕು, ಹಿಂದಿ ಗೊತ್ತಿರಬೇಕು. ಎಲ್ಲದರ ವೇಟೇಜ್ ಮೇಲೆ ಅವರು 1 ರಿಂದ 5ನೇ ತರಗತಿಗೆ ಶಿಕ್ಷಕರಾಗುವ ಅರ್ಹತೆಯನ್ನು ಪಡೆದುಕೊಳ್ತಾರೆ. ಅದೇ ಮಾದರಿಯಲ್ಲಿ ಟಿಜಿಟಿ ಹುದ್ದೆಗೆ ಸಿಲೆಬಸ್ ಏನು, ಸೇಮ್ ಕಾಮನ್ ಸಿಲೆಬಸ್. ಆದ್ರೆ ಇಲ್ಲಿರುವಂತಹ 6 ರಿಂದ 10ನೇ ತರಗತಿಯ ಪಠ್ಯಪುಸ್ತಕದ ಮಾಹಿತಿ ಇಲ್ಲಿರಬೇಕು. ಯಾರಿಗೆ? ಟಿಜಿಟಿಗಳಿಗೆ. ಉಳಿದ ಯಾವುದರಲ್ಲೂ ಯಾವ ಬದಲಾವಣೆಯೂ ಇಲ್ಲ. ಟಿಜಿಟಿಗಳಿಗೆ 9 ರಿಂದ 12ನೇ ತರಗತಿಯ ಪುಸ್ತಕದಲ್ಲಿರುವಂತಹ ಕಂಟೆಂಟ್ ಗೊತ್ತಿರಬೇಕು. ವೇಟೇಜ್ ಎಲ್ಲ ಸೇಮ್ ಇದೆ, ಉಳಿದೋದ್ರಲ್ಲಿ ಯಾವುದು ಚೇಂಜಸ್ ಇಲ್ಲಿಲ್ಲ. ಇವರು ಕೂಡ ಕಂಪ್ಯೂಟರ್ ಆಧಾರಿತ ಪರೀಕ್ಷೆನೆ ನಡೆಸ್ಕೊಡ್ತಾರೆ. ಯಾರು? ಡಿಫೆನ್ಸ್. ದೆನ್ ಕಮ್ಸ್ ಕೇಂದ್ರೀಯ ವಿದ್ಯಾಲಯ ಸಂಘಟನೆ. ಸದ್ಯ ನೋಟಿಫಿಕೇಶನ್ ಆಗಿದೆ ನೋಡಿ. ಜಗತ್ತಿನ ಲಾರ್ಜೆಸ್ಟ್ ನೆಟ್ವರ್ಕ್ ಆಫ್ ಸ್ಕೂಲ್ಸ್ ಅಂತ ಹೇಳಿ ಕೇಂದ್ರೀಯ ವಿದ್ಯಾಲಯಗಳಿಗೆ ಕರೆಯಲಾಗ್ತದೆ ಕೂಡ. ನೆಕ್ಸ್ಟ್ ಪ್ರೊಸೀಡ್ ನಾವು. ಏನು ಸಿಲೆಬಸ್ ಏನಿಲ್ಲ ಇದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇಂಗ್ಲಿಷ್ 10 ಪ್ರಶ್ನೆ 10 ಅಂಕ, ಹಿಂದಿ 10 ಪ್ರಶ್ನೆ 10 ಅಂಕ, ಜಿಕೆ ಮತ್ತು ಕರೆಂಟ್ ಅಫೇರ್ಸ್ 10 ಪ್ರಶ್ನೆ 10 ಅಂಕ, ರೀಸನಿಂಗ್ 5 ಪ್ರಶ್ನೆ 5 ಅಂಕ, ಕಂಪ್ಯೂಟರ್ 5 ಪ್ರಶ್ನೆ 5 ಅಂಕ, ಎಜುಕೇಶನ್ ಅಂಡ್ ಲೀಡರ್ಶಿಪ್ 60 ಪ್ರಶ್ನೆ 60 ಅಂಕ. ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ 80 ಪ್ರಶ್ನೆ 80 ಅಂಕ, 180 ಪ್ರಶ್ನೆ, 2.5 ಗಂಟೆ ಅಂದ್ರೆ 150 ನಿಮಿಷ. 150 ನಿಮಿಷ ಗುಂಗ್ಲೆ 60 ಅಂತ ಹೇಳಿದ್ರೆ 9000 ಸೆಕೆಂಡ್, 180 ಪ್ರಶ್ನೆ. ಆನ್ ಎನ್ ಅವರೇಜ್ ಪ್ರತಿ ಪ್ರಶ್ನೆಗೆ 50 ಸೆಕೆಂಡ್ಗಳ ಕಾಲಮಿತಿ ಸಿಗ್ತದೆ ಅಂತ ಆಯ್ತು. ಸರಿನಾ? ಇದು ಪ್ರೈಮರಿ ಟೀಚರ್ಸ್ ಸಂಬಂಧಪಟ್ಟಂತೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಪ್ಯಾಟರ್ನ್ ಆಯ್ತು ಅಂತ ಹೇಳಿದ್ರೆ, ಮ್ಯೂಸಿಕ್ ಟೀಚರ್ಸ್ ಸಂಬಂಧಪಟ್ಟಂತ ಇಲ್ಲಿ ಏನಿದೆ, ಇಂಗ್ಲಿಷ್ 10 ಅಂಕ, ಹಿಂದಿ 10 ಅಂಕ, ಜಿಕೆ ಕರೆಂಟ್ ಅಫೇರ್ಸ್ 10, ರೀಸನಿಂಗ್ 10, ಕಂಪ್ಯೂಟರ್ 10, ಸಬ್ಜೆಕ್ಟ್ ರಿಲೇಟೆಡ್ 100 ಅಂಕ, ಒಟ್ಟು 150 ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಮಾದರಿಯಲ್ಲೇ ಕೇಂದ್ರೀಯ ವಿದ್ಯಾಲಯದಲ್ಲೇ ಮ್ಯೂಸಿಕ್ ಟೀಚರ್ ಜೊತೆಗೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಸೇಮ್ ಪ್ಯಾಟರ್ನ್, ಸಬ್ಜೆಕ್ಟ್ ರಿಲೇಟೆಡ್. ಈಗಾಗಲೇ PRT ಏನಿತ್ತು ಅದೇ ಪ್ಯಾಟರ್ನ್. ದೆನ್ ಕಮ್ಸ್ ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಯಾವುದಕ್ಕಿದೋ ಟಿಜಿಟಿ ಹುದ್ದೆಗಿರುವಂತಹ ಪ್ಯಾಟರ್ನ್ ಬದಲಾಗ್ಲಿಲ್ಲ, ಸೇಮ್ ಇದೆ. ಸಬ್ಜೆಕ್ಟ್ ವೈಸ್ ವೇಟೇಜ್ ಅನ್ನು ಕೂಡ ನೋಡ್ಕೊಳ್ಳಿ. ಎಲ್ರಿಗೂ ಕಂಪ್ಯೂಟರ್ ಇದೆ, ಎಲ್ರಿಗೂ ರೀಸನಿಂಗ್ ಇದೆ, ಎಲ್ರಿಗೂ ಜಿಕೆ ಇದೆ, ಎಲ್ರಿಗೂ ಇಂಗ್ಲಿಷ್, ಹಿಂದಿ ಇದೆ. ಪರ್ಸ್ಪೆಕ್ಟಿವ್ಸ್ ಆನ್ ಎಜುಕೇಶನ್ ಈ ಮಾಹಿತಿ ಕೂಡ ಇದೆ, ಜೊತೆಗೆ ಸಬ್ಜೆಕ್ಟ್ ಕನ್ಸರ್ನ್. ದೆನ್ ಕಮ್ಸ್ ಟಿಜಿಟಿ ಹುದ್ದೆಗೆ ಫಿಸಿಕಲ್ ಅಂಡ್ ಹೆಲ್ತ್ ಎಜುಕೇಶನ್. ನಮ್ಮಲ್ಲಿ GPSTR ಗೆ ಹೆಲ್ತ್ ಎಜುಕೇಶನ್ ಸಬ್ಜೆಕ್ಟ್ ಇತ್ತಲ್ಲಪ್ಪ, ಕ್ವಶನ್ ಪೇಪರ್ ನೋಡಿದ್ರೆ ಹೆಲ್ಪ್ ಆಗ್ಬೋದಲ್ಲ. ಆರ್ಟ್ ಎಜುಕೇಶನ್, ವರ್ಕ್ ಎಕ್ಸ್ಪೀರಿಯನ್ಸ್, SUPW ಶಿಕ್ಷಕರಿದ್ರಲ್ಲಪ್ಪ, ಕ್ರಾಫ್ಟ್ ಟೀಚರ್ಸ್ ಅಂತ ಇದ್ರಲ್ಲಪ್ಪ, ಅವರ ನೇಮಕಾತಿಗಿರುವಂತಹ ಪಠ್ಯಕ್ರಮ ಇಂಗ್ಲಿಷ್ 15, ಹಿಂದಿ 15, ಜಿಕೆ ಕರೆಂಟ್ ಅಫೇರ್ಸ್ 20, ರೀಸನಿಂಗ್ 20, ಕಂಪ್ಯೂಟರ್ 10. ಹಾಗಾದ್ರೆ ಎಲ್ಲಾ ಕಡೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಕಡ್ಡಾಯ ವಿಷಯ ಮಾಡಿದಾರ. ಇದೇ ಕಾರಣಕ್ಕಾಗಿಯೂ ಬಹುಶಃ ನಮ್ಮ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗೆ ರೀಸನಿಂಗ್ ವೇಟೇಜ್ ಜಾಸ್ತಿ ಇದೆ, ಮ್ಯಾಥ್ಸ್ ವೇಟೇಜ್ ಕಡಿಮೆ ಇದೆ ಅಂತ ಹೇಳ್ತಾ, ಕನ್ಸರ್ನ್ ಸಬ್ಜೆಕ್ಟ್ 100 ಪ್ರಶ್ನೆ 100 ಅಂಕ.
ಲೈಬ್ರರಿಯನ್ಗೋಸ್ಕರ ಕೂಡ ಲೈಬ್ರರಿಯನ್ಗೆ ಸಂಬಂಧಪಟ್ಟಂತ 100 ಅಂಕ, ಉಳಿದದ್ದು 50 ಕಾಮನ್ ಟು ಆಲ್. ಅದರಲ್ಲಿ ಇಂಗ್ಲಿಷ್, ಹಿಂದಿ, ರೀಸನಿಂಗ್ ಅಂಡ್ ಕಂಪ್ಯೂಟರ್ ಎಲ್ಲವೂ ಕೂಡ 10 ಅಂಕ ಇರ್ತದೆ. ದೆನ್ ಕಮ್ಸ್ ಫಾರ್ ದ ಪೋಸ್ಟ್ ಆಫ್ ಪ್ರಿನ್ಸಿಪಲ್. ಅಡ್ಮಿನಿಸ್ಟ್ರೇಷನ್ ಅಂಡ್ ಫೈನಾನ್ಸ್ 50 ಅಂಕ, ಎಜುಕೇಶನ್ 1, 2, 3 50 ಅಂಕ, ಉಳಿದದ್ದೆಲ್ಲ 10 ಈಚ್. ಪ್ರಿನ್ಸಿಪಲ್ ಹುದ್ದೆಗಿರುವಂತಹ ಮಾಹಿತಿ. ಆದ್ರೆ ಇಲ್ಲಿ ನಮಗೆ ವಿಶೇಷತೆ ಅಥವಾ ಚಾಲೆಂಜ್ ಏನು ಅಂತ ಹೇಳಿದ್ರೆ ಸಂದರ್ಶನ ಅಥವಾ ಇಂಟರ್ವ್ಯೂ. ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ ಪ್ರಿನ್ಸಿಪಲ್ ಹುದ್ದೆಗಿರುವಂತಹ ಪ್ಯಾಟರ್ನ್ ಆಯ್ತಿದ್ದು. ಮಾಹಿತಿಯ ಮುಂದುವರೆದ ಭಾಗ ವೈಸ್ ಪ್ರಿನ್ಸಿಪಲ್ ಹುದ್ದೆ. ಆವಾಗಲೇ ಒಂದು ಮಾತು ಹೇಳಿದೆ ನಾನು, ಇನ್ ಕೇಸ್ ಪ್ರಿನ್ಸಿಪಲ್ ಮಿಸ್, ವೈಸ್ ಪ್ರಿನ್ಸಿಪಲ್ ಒಂದು ಆಯ್ಕೆ ಇದೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯಲ್ಲಿ. 1 ರಿಂದ 12ನೇ ತರಗತಿವರೆಗೆ ಶಾಲೆ ಇರೋದ್ರಿಂದ, ಜೊತೆಗೆ ಜಗತ್ತಿನ ವಿಭಿನ್ನ ದೇಶಗಳಲ್ಲಿ ಈ ಶಾಲೆ ಕೆಲಸ ಮಾಡ್ತಾ ಇರೋದ್ರಿಂದ, ನೀವು ಭಾರತೀಯ ಸರ್ಕಾರಿ ನೌಕರನಾಗಿ ವಿದೇಶಕ್ಕೆ ಹೋಗುವಂತ ಅವಕಾಶವನ್ನು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿಲ್ಲ ಅನ್ನೋ ಬೇಸರ ದಯವಿಟ್ಟು ಬೇಡ. ವಾಟ್ ನೆಕ್ಸ್ಟ್? ನವೋದಯ ವಿದ್ಯಾಲಯಗಳಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ KVS ಏನ್ ಪ್ಯಾಟರ್ನ್ ಇದೆ ಅದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾರ. ನೋ ಚೇಂಜ್ ಅಟ್ ಆಲ್. ಇಲ್ಲಿರುವಂತ PGTಗಳಿಗೆ KVS ಏನ್ ಫಾಲೋ ಮಾಡ್ತಾರೆ ಅದೇ ಪ್ಯಾಟರ್ನ್. ಇಲ್ಲಿರುವಂತ TGT ಅಥವಾ ಸಬ್ಜೆಕ್ಟ್ ವೈಸ್ ಈಗಾಗಲೇ KVS ಏನ್ ಫಾಲೋ ಮಾಡ್ತಾರೆ ಅದೇ ಪ್ಯಾಟರ್ನ್. ನೋ ಚೇಂಜ್ ಅಟ್ ಆಲ್. ಸರಿನಾ? ಹೀಗೆ ಹಲವಾರು ಅವಕಾಶಗಳನ್ನ ನಮಗೆ ಸರ್ಕಾರ ಕೊಡ್ತದೆ. ಅದನ್ನೇ ಹೇಳಿದ್ ನಾನು, ಟೀಚಿಂಗ್ ಆಸ್ ಎ ಕರಿಯರ್, ಬರೀ ಜಾಬ್ ಅಲ್ಲ. ಟೀಚಿಂಗ್ ಅಂದ್ರೆ ಬರೀ ಜಾಬ್ ಅಲ್ಲ. ಅಥವಾ B.Ed ಯಾಕೆ ಮಾಡಿದ್ರಿ ಸರ್? ಡಿಗ್ರಿ ಮುಗೀತು, ಖಾಲಿ ಇದ್ದೆ, B.Ed ಮಾಡಿ. ಸರಿ, ಟೀಚರ್ ಜಾಬ್ ಯಾಕೆ ಅಪ್ಲೈ ಮಾಡತ್ತೀರಿ ಸರ್? B.Ed ಮುಗಿದತ್ತಿ, ಖಾಲಿ ಇದೀವಿ. ಹಾಗೆ ಬೇಡ ಪುಟ. ಸಮಥಿಂಗ್ ವಿಚ್ ಇಸ್ ಯು ಆರ್ ಪ್ಯಾಷನೇಟ್. ಆ ನಿಟ್ಟಿನಲ್ಲಿ ಕೇವಲ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನಡೆಯುವಂತಹ ಶಿಕ್ಷಕರ ನೇಮಕಾತಿ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ನೇಮಕಾತಿ ನಡೀತದ. ಜೊತೆಗೆ ಈ ಅವಕಾಶಗಳ ಜೊತೆಗೆ ನೀವೇನಾದ್ರು ಸ್ನಾತಕೋತ್ತರ ಪದವಿನ ಪಡೆದಿದ್ದೇ ಆಯ್ತು ಅಂತ ಹೇಳಿದ್ರೆ KCET ಅಥವಾ ನೆಟ್ ಮೂಲಕ ಸಹಾಯಕ ಪ್ರಾಧ್ಯಾಪಕರಾಗಬಲ್ಲ ಆಯ್ಕೆಯನ್ನೂ ಸಿಗ್ತದೆ. ಅಲ್ಲಿ UGC ಸ್ಯಾಲರಿ ಇರ್ತದ. ನಾವು ಕೂಡ ಮ್ಯಾಥ್ಸ್ ಗುರು ವಿದ್ಯಾನಗರ ಹುಬ್ಳಿಯಿಂದ ಶಿಕ್ಷಕರ ನೇಮಕಾತಿಗೆ ಪೂರಕವಾಗಿರುವಂತಹ ಆಂಗ್ಲ ಮಾಧ್ಯಮದ ಬ್ಯಾಚ್ ಅನ್ನು ಕೂಡ ಮಾಡ್ತಿದೆ, ಕನ್ನಡ ಮಾಧ್ಯಮದ ಬ್ಯಾಚ್ ಅನ್ನು ಮಾಡ್ತೀವಿ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಅವೈಲೇಬಲ್ ಇದೆ. ನಮ್ಮ ಟೀಮ್ ಇದೆ ನೋಡಿ, ಹ್ಯಾವ್ ಅವರ್ ಓನ್ ಟೀಮ್. ಎಸ್, ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ನಮ್ಮ ಆ್ಯಪ್ ಇದೆ, ಮಾಹಿತಿನ ನೋಡ್ಕೊಳ್ಳಿ. ಶಿಕ್ಷಕರ ನೇಮಕಾತಿಗೆ ಪೂರಕವಾಗಿರುವಂತಹ ಯಾವುದೇ ಮಾಹಿತಿ ನಮಗೆ ಅಗತ್ಯ ಅನಿಸಿದ್ರ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಲಿಕ್ಕೂ ಕೊರತೆಗಳಿದ್ರೆ ಸಂಡೇ ಟೋಟಲ್ಗೋಸ್ಕರವೇ ಟೈಮ್ ಕೊಟ್ಟು ನಾವು ಅಡ್ಮಿಷನ್ ಮಾಡಿಸಿರೋರಿಗೆ ಅಷ್ಟೇ ಗೈಡ್ ಮಾಡ್ತೀವಿ ಅಂತ. ಇನ್ ಕೇಸ್ ನಿಮ್ಗೆ ಏನಾದ್ರು ಇದರಲ್ಲಿ ಕ್ವೆರೀಸ್ ಇತ್ತು ಅಂತಂದ್ರೆ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ, ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿದೆ. CET ಕೋಚಿಂಗ್ ಇದೆ, CET ಕೋಚಿಂಗ್ ಇದೆ. ವಿಶೇಷವಾಗಿ PM ಮೆಥಡ್, CBZ ಮತ್ತು ಇಂಗ್ಲಿಷ್ 3 ಮೆಥಡ್ಗಳ ಕೋಚಿಂಗ್ ಅವೈಲೇಬಲ್ ಇದೆ. ಮತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತ ಬ್ಯಾಂಕ್, ರೈಲ್ವೆ, SSC ಪಾಠ ಮಾಡೇ ಮಾಡ್ತೀವಿ ನಾವು. ಜೊತೆಗೆ ಈ ವರ್ಷದ ಹೊಸ ಮತ್ತೊಂದು NDA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ವೀಕೆಂಡ್ ಬ್ಯಾಚ್ ಮಾಡಿದ್ದೀವಿ. ಸ್ಯಾಟರ್ಡೆ ಸಂಡೇ ಕೂಡ ಕೋರ್ಸ್ ಅವೈಲೇಬಲ್ ಇದೆ. ಆನ್ಲೈನ್ ಆಫ್ಲೈನ್ ಕೂಡ ಅವೈಲೇಬಲ್ ಇದೆ. ಆಸಕ್ತರು ಈ ವಿಳಾಸಕ್ಕೆ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಹೊಸ ಆಲೋಚನೆ ಜೊತೆಗೆ ಮತ್ತೆ ಸಿಗ್ತಾನೆ. ಸೊ ಟೀಚಿಂಗ್ ಆಸ್ ಅ ಕರಿಯರ್, ಬೋಧನೆ ನಿಮ್ಮ ಜೀವನ ಶೈಲಿ ಆಗಿರಲಿ. ಬರೀ ಒಂದು ಉದ್ಯೋಗ ಅಲ್ಲ, ಬರೀ ಒಂದು ವೃತ್ತಿ ಅಲ್ಲ, ಬರೀ ಒಂದು ಧರ್ಮ ಅಷ್ಟೇ ಅಲ್ಲ. ಇಟ್ಸ್ ಸಮಥಿಂಗ್ ಮೋರ್ ದನ್ ದ್ಯಾಟ್ ಅಂತ ಹೇಳ್ತಾ, ಹೊಸ ವಿಡಿಯೋಗಳ ಜೊತೆಗೆ ಮತ್ತೆ ಸಿಗೋಣ ಕೂಡ. ಎಸ್, ವಿ ವಿಶ್ ಯು ಬೆಸ್ಟ್ ಆಫ್ ಲಕ್. ಟೇಕ್ ಕೇರ್. ಸಿ ಯು. ಬಾಯ್.